ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊದಲು ಆಗಮಿಸಿರುವಂತಹ ನನ್ನ ಆತ್ಮೀಯ ಸಹೋದರ ಮಾಗುಂಡ್ ಬಾಲ್ಕುಂದೇರವರಿಗೆ ಅನಂತ ಶರಣಾರ್ಥಿಗಳು. ಜೊತೆಗೆ ಜಾಫರ್ ಸವಾರ್ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಬಸನಗೌಡ ಮೇಟಿ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಅನ್ನಪೂರ್ಣ ರುದ್ರಗೌಡರ ಅಮ್ಮ ಅವರಿಗೂ ಅನಂತ ಶರಣಾರ್ಥಿ. ಹಾಗೆ ಜಗನ್ನಾಥ್ ಭೋಪ್ಲೆ ಅಣ್ಣವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಬಸವರಾಜ್ ಪಾಟೀಲ್ ಅಣ್ಣ ತಮಗೂ ಕೂಡ ಶರಣಾರ್ಥಿ. ಹಾಗೆ ರವಿಚಂದ್ರ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸುನೀತಾ ಅಕ್ಕನೂ ಬಂದರ, ಅಕ್ಕ ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಪ್ರಸನ್ನ ಖುಷಿ ಸರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಅಕ್ಕ ನೀಲಮ್ಮ ಜಗಶೆಟ್ಟೆ ಬಂದರ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಸುಮತಿ ಚಂದ್ರಶೇಖರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನ ಮತ್ತೆ ಹಾಗೆ ನಮ್ಮ ರೇಣು ಸಂಗುಳಿಗೆ ಅವರು ಸಮೇತ ಬಂದರ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ಮತ್ತೊಂದು ಸ್ವಲ್ಪ ಹೊಸ ವಿಷಯದೊಂದಿಗೆ ನಾನು ತಮ್ಮ ಮುಂದೆ ಬಂದೀನಿ. ಹಾಗೆ ನಮ್ಮ ಸಿದ್ದರಾಮಪ್ಪ ಶಿವನಗೌಡ ಅಣ್ಣನೂ ಸಮೇತ ಬಂದರ, ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ನನಗೆ ಏನು ಹೇಳ್ಬೇಕು ಅನ್ಸದಂದ್ರೆ, ಬಹಳ ಸಲ ಏನಾಗ್ತದಂದ್ರೆ ನಮ್ಮ ಜೀವನದಲ್ಲಿ, ಹಾಗೆ ನಮ್ಮ ಉಮೇಶ್ ಹೂಗಾರ್ ಅಣ್ಣನೂ ಸಮೇತ ಬಂದರ, ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ನಮ್ಮ ಪಂಚಭೂತಗಳು ಅಥವಾ ನಮ್ದು ಇಡೀ ಪ್ರಕೃತಿಯಲ್ಲೂ ಸಮೇತ ಪ್ರತಿಯೊಂದಕ್ಕೂ ಒಂದೊಂದು ವಲಯಗಳು ಅಂತಿವೆ. ನಮ್ಗೆಲ್ಲರಿಗೂ ಗೊತ್ತು, ಸಣ್ಣಾಗಿದ್ದಾಗ ಏನ್ ಮಾಡ್ತಿದ್ದೇವೆ ಅಂದ್ರೆ ನಾವು ಅದೆಲ್ಲವೂ ಪಾಠದಲ್ಲಿ ಓದಿದ್ದೆವು. ಆದ್ರೆ ಅದೆಲ್ಲಾನು ಸಮೇತ ನಮ್ಮ ಬದುಕಿಗೂ ಸಮೇತ ಅಳವಡಿಸ್ತದ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಬಹಳ ಸಲ ನೀವು ನೋಡ್ರಿ, ನಾನು ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದೀನಿ ನೋಡ್ರಿ, ಅದೆಲ್ಲವೂ ಸಮೇತ ಬೇಸಿಕ್ ಆಗಿ ನಮ್ಮ ಪ್ರೈಮರಿ ಒಳಗ ನಾವು ಕಲ್ತೀವಿ. ಆದ್ರೆ ಅದನ್ನ ತಗೊಂಡು ಬಂದ ನಮ್ಮ ಬದುಕಿಗೆ ನಾವು ಹೋಲಿಸಿಕೊಳ್ಳೋದು ಅಥವಾ ಅದನ್ನ ಸಂಬಂಧೀಕರಿಸಿಕೊಳ್ಳೋದು ಅಥವಾ ಅದ್ರ ಜೊತೆಗೆ ಬದುಕುವುದದ ನೋಡ್ರಿ, ಅದನ್ನ ನಾವು ಕಲ್ತಿಲ್ಲ. ಹಾಗಾಗಿಯೂ ಸಮೇತ ಕೆಲವೊಂದ್ಸಲ ಅನಿಸ್ತದ ಎಲ್ಲಾನು ನೆನಪು ಹೋಗ್ಯದ, ಎಷ್ಟು ಮರೆಯೋದ ನಾವು ಎಷ್ಟು ದಡ್ಡರಿದ್ದೇವು ಅಂತ ಹೇಳಿ ಅನಿಸ್ಬಿಡ್ತದ. ಆದ್ರೆ ಇವತ್ತು ನನಗೆ ಮತ್ತೊಂದು ಸಲ ನಾನು ನಿಮಗೆ ಏನ್ ಹೇಳ್ಬೇಕಂತೀನಿ ಅಂದ್ರೆ, ಬಾಲ್ಯದೊಳಗ ನಾವೆಲ್ಲರೂ ಕಲ್ತಿದ್ದೇವು ವಾಯು ಅಂದ್ರೆ ಗಾಳಿಯಲ್ಲೂ ಸಮೇತ ವಲಯಗಳಿವೆ. ಅಂದ್ರೆ ಒಂದಿಷ್ಟು 1 ಕಿಲೋಮೀಟರ್ ಹೋದ್ಮೇಲೆ ಒಂದು ವಲಯ ಬರ್ತದ, ಆನಂತರ ಇನ್ನೊಂದು ಕಿಲೋಮೀಟರ್ಗೆ ಮತ್ತೊಂದು ವಲಯ ಬರ್ತದ. ಈ ರೀತಿ ವಾಯುವಿನಲ್ಲೂ ಸಮೇತ ವಲಯಗಳಿವೆ. ಗಾಳಿ ಒಂದೇ ಇರ್ತದ, ಆದ್ರೂ ಸಮೇತ ಅದರಲ್ಲಿ ವಲಯಗಳಿವೆ. ಅದೇ ರೀತಿ ನಮ್ಮ ಭೂಮಿಯೊಳಗೂ ಸಮೇತ ವಲಯ ಇವೆ. ಭೂಮಿಯಲ್ಲಿ ಪದರಗಳಿವೆ, ನಮ್ಗೆಲ್ಲರಿಗೂ ಗೊತ್ತು. ಮೇಲ್ ಪದರನೂ ಇದೆ, ಮಧ್ಯದೊಳಗೂ ಇದೆ, ಮತ್ತೆ ಒಳಗೆ ಪೂರ್ತಿ ಒಳಗೆ ಇರುವಂಥದ್ದು ಒಂದು ಜ್ವಾಲಾಮುಖಿ ತರ ಇರುವಂಥ ಒಂದು ಪದರನು ಸಮೇತ ಭೂಮಿಯೊಳಗೂ ಪದರಗಳಿವೆ. ಅದೇ ರೀತಿ ನಮ್ಮ ದೇಹದೊಳಗೂ ಸಮೇತ ದೇಹ, ಮನಸ್ಸು ಮತ್ತು ಆತ್ಮ ಅನ್ನುವಂಥ 3 ಪದರಗಳಿವೆ. ನಿಮ್ಗೆ ಹೇಳ್ತೀನಿ, ಬಾಡಿ ಹೊರಗಿದ್ದು ಯಾವ ರೀತಿ ಇದೆ ನೋಡ್ರಿ, ಇನ್ನೂ ಒಂದು ಲೈಟ್ ಇರುವಂಥದ್ದು, ಇನ್ನೂ ಒಂದು ಬಾಡಿ ಇದೆ, ಅದಕ್ಕೆ ಬಿಟ್ಟು ಮತ್ತೆ ಆತ್ಮ ಅನ್ನುವಂಥದ್ದು 3 ರೀತಿಯ ವಲಯಗಳು ನಮ್ಮ ಶರೀರಕ್ಕೂ ಸಮೇತ ಇವೆ. ಬಹುಶಃ ಇದನ್ನ ಅಧ್ಯಾತ್ಮದಲ್ಲಿ ಅರ್ಥ ಮಾಡ್ಕೊಂಡ್ರು ಬಹಳಷ್ಟು ಅರ್ಥ ಆಗ್ತದೆ. ಅದ್ರ ಸಾಮಾನ್ಯವಾಗಿ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಶರೀರದೊಳಗೂ ಸಮೇತ 3 ರೀತಿ ಇವೆ. ಅದೇ ರೀತಿ ನಾವು ಪರಮಾತ್ಮನನ್ನ ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕಂದ್ರ ಪರಮಾತ್ಮ ಅನ್ನುವಂಥವನು ಸಮೇತ 3 ಪದಗಳು ಅಥವಾ 3 ಯೋಚನೆಗಳಿಂದ ಸಚ್ಚಿತ್ ಮತ್ತು ಆನಂದ, ಅದಕ್ಕೆ ಸಚ್ಚಿದಾನಂದ ಅನ್ನುವಂಥ ಪದ ಬಳಸ್ತಾ ಇರ್ತೀವಿ. ಹಾಗಾಗಿ ಪರಮಾತ್ಮನಿಗೂ ಸಮೇತ 3 ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. 3 ರೀತಿಯಾಗಿ. ಜೊತೆಗೆ ನಾವು ಕಾಲವನ್ನ ಏನಾದ್ರೂ ನೋಡ್ಬೇಕಾಗ್ಯದಂದ್ರೆ ಇವತ್ತು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯ ಕಾಲ ಅಂತ ಈ ರೀತಿಯ ಆ ಕಾಲಗಳ ಪದರಗಳು ಸಮೇತ ಇದೆ. ಅದೇ ರೀತಿ ನಮ್ಮ ಬದುಕಿನಲ್ಲೂ ಸಮೇತ ಒಂದಿಷ್ಟು ಪದರಗಳು ನಮ್ಮ ಮೈಂಡ್ ಸೆಟ್ನೊಳಗ ನಾವು ಇಟ್ಕೊಂಡಿವಿ. ನಮ್ಮ ಮೆದುಳಿನಲ್ಲಿ ಯಾಕೆ ಕೆಲವರು ಬಹಳಷ್ಟು ಉನ್ನತವಾದ ಸಾಧನೆಯನ್ನ ಮಾಡಿರ್ತಾರೆ, ಯಾಕೆ ಕೆಲವರು ನಮ್ಮ ತರನೇ ಸಾಧಾರಣವಾಗಿ ಇಲ್ಲಿ ಬದುಕ್ತಿರ್ತಾರೆ, ಯಾಕೆ ಕೆಲವರು ಏನೋ ಮಾಡ್ಬೇಕಂತಾರ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಯಾಕೆ ಕೆಲವರು ಅವಕಾಶಗಳು ಎದುರು ಇದ್ದಿರ್ತಾವಾದ್ರೂ ಏನು ಮಾಡಲ್ದೇನೆ ಸುಮ್ಮನೆ ಮೌನವಾಗಿರ್ತಾರೆ, ಮತ್ತೆ ಯಾಕೆ ಕೆಲವರು ಅವಕಾಶಗಳನ್ನ ಹುಡುಕಿಕೊಂಡು ಹೋಗಿ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ. ಇದೆಲ್ಲದರ ಹಿಂದೆನೂ ಸಮೇತ ಒಂದು ಸೈನ್ಸ್ ಇದೆ, ಒಂದು ಯೋಚನೆ ಇದೆ. ಆ ಯೋಚನೆ ಯಾವುದು, ಅದು ಯಾಕೆ ಆ ರೀತಿ ನಾವು ಬದುಕ್ತೀವಿ ಅಥವಾ ಯಾಕೆ ಆ ರೀತಿ ನಮ್ಮ ಮೈಂಡ್ ಸೆಟ್ ಇರ್ತದಂದ್ರ, ನಮ್ಮ ಹತ್ರ ಟೋಟಲ್ ಆಗಿರುವಂಥದ್ದು ನಮ್ಮ ಮೈಂಡಿನೊಳಗೂ ಸಮೇತ ನಾವು 4 ಪ್ರಕಾರವಾದ ಯೋಚನೆಯುಳ್ಳಂತ ಜನ ಇದ್ದೀವಿ. ನಾನು ಒಬ್ಬಳೆ ನಿಮ್ ಎದುರಿಗೆ ಕುಂತೀನಿ ಅಂದ್ರೆ ಪ್ರತಿಯೊಬ್ಬರಲ್ಲಿ 4 ರೀತಿಯ ಜನ ಇದ್ದೇವೆ. ಒಳಗ ಮನಸ್ಸಿನೊಳಗ 4 ಪ್ರಕಾರದ ಸ್ವಭಾವಗಳು ನಮ್ಮ ಹತ್ರ ಇರ್ತಾವ.
ಪ್ರತಿಯೊಬ್ಬರ ಬಳಿ. ನೀವು ಬೇಕಾದ್ರೆ ಒಂದಿಷ್ಟು ನನ್ನ ವಲಯವನ್ನ ದಾಟಿ ಹೇಳ್ಬೇಕಂದ್ರೆ ಮಹಾತ್ಮರು, ಶರಣರು, ಸಂತರು, ಸೂಫಿಗಳು ಏನಾರ ನೋಡ್ರಿ, ಇವರಲ್ಲಿ ಈ ಪದರಗಳು ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ಸಾಮಾನ್ಯರಿಗೆ ಸಾಮಾನ್ಯತೆ ಸಾಕು ಅನ್ನುವಂಥದ್ದು ಗಿರೀಶ್ ಕಾರ್ನಾಡ್ ಅವರ ಮಾತನ್ನ ನಾವು ತಗೊಂಡಿವಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಮೇತ 4 ವಲಯಗಳು ಇದ್ದಿರ್ತಾವ. ಮೈಂಡ್ ಸೆಟ್ ಅಲ್ಲಿ 4 ಇರ್ತಾವ. ಆ 4 ವಲಯದಲ್ಲಿ ಒಂದು ಝೋನ್ ಅಂತೀನಿ, ಅದಕ್ಕೆ ಒಂದು ಝೋನ್ ಅಂತ ಹೇಳಿ ಕರ್ಕೊಳ್ಳೋಣ ನಾವು. ಆ ಝೋನ್ ಅಂದ್ರೆ ಸರಿಯಾಗಿ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಮೊದಲ ಝೋನ್ ಯಾವುದು ನಮ್ದು ಅಂದ್ರೆ ಕಂಫರ್ಟ್ ಝೋನ್ ಅನ್ನುವಂಥದ್ದು. ಈ ಕಂಫರ್ಟ್ ಝೋನ್ ಪ್ರತಿಯೊಬ್ಬರಿಗೂ ಸಮೇತ ಬಹಳ ಇಷ್ಟವಾಗಿರುವಂತ ಝೋನ್ ಇದು. ಇವತ್ತು ನಾವು ಹೇಳ್ತೀವಿ ಕೊರೋನಾ ಇದೆ, ಹಂಗಿದೆ, ಹಿಂಗಿದೆ ಅಂತ ಎಲ್ಲಾನು ಟೆನ್ಷನ್ ಮಾಡ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಝೋನ್ ಒಳಗೆ ಬಂದ್ಬಿಟ್ಟಿವಿ ಎಲ್ಲರೂ. ಅದು ಯಾವುದು ಅಂದ್ರೆ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಂದ್ರೆ ಫುಲ್ ಆರಾಮ್, ನೋ ಟೆನ್ಷನ್, ಯಾವುದೇ ಹೋರಾಟ ಇಲ್ಲ, ಏನು ಬೇಕೇ ಇಲ್ಲ. ನಮ್ಮ ಬದುಕು ನಾವು ಇಷ್ಟಿದ್ರೆ ಸಾಕು ಅನ್ನುವಂಥದ್ದು ಒಂದು ಕಂಫರ್ಟ್ ಝೋನ್ ಅದ ನೋಡ್ರಿ. ಇದು ಮನುಷ್ಯನ ಮೆದುಳಿನಲ್ಲಿ ಮೊದಲು ಹುಟ್ಕೊಳ್ತು. ಮನುಷ್ಯನಿಗೆ ಹೋರಾಟ ಮಾಡಬಾರ್ದು ಅನಿಸ್ತು 90%. ಯಾಕೆ? ಎಲ್ಲಾನು ಸಿಗಬೇಕು. ನೀವು ನೋಡ್ರಿ, ಗೌರ್ಮೆಂಟ್ ಜಾಬ್ ಏನ್ ನಾವು ತಗೋತೀವಿ ನೋಡ್ರಿ, ನಿಮ್ಗೆ ಹೇಳ್ತೀನಿ, ನಾನು ಸತ್ಯವನ್ನ ಒಪ್ಕೊಂಡು ಹೇಳ್ತೀನಿ. ಎಲ್ಲಿ ತನಕ ನಾವು ಜಾಬ್ ತಗೋತೀವಿ ನೋಡ್ರಿ, ಅಲ್ಲಿ ತನಕ ಭಾರಿ ಹೋರಾಟ ಮಾಡ್ತಿರ್ತೀವಿ. ನಾವು ಸುನೀತಾ ಅಕ್ಕಗ್ ಗೊತ್ತದ, ಎಲ್ಲಿ ತನಕ CET ಪಾಸ್ ಆಗ್ಬೇಕಿರ್ತದ ನೋಡ್ರಿ, ಹಗಲು ರಾತ್ರಿ ಓದ್ತೀವಿ. ಮೈಂಡ್ ಸೆಟ್ ಏನಿರ್ತದ, ಎಲ್ರವ ಇದು ಒಂದು ತಾಂಡದ ಹಾಕೋರು ಡ್ಯೂಟಿ ಮಾಡ್ತೀವಿ ನಾವು, ಎಲ್ಲಿ ಕಾಡಿನಾಗ ಹೋಗೋರು ಡ್ಯೂಟಿ ಮಾಡ್ತೀವಿ. ಒಟ್ಟು ನಮಗೆ ಡ್ಯೂಟಿ ಆಗ್ಬೇಕು, ಒಟ್ಟ ಸರ್ಕಾರಿ ನೌಕರಿ ನಮಗೆ ಬರ್ಬೇಕಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಮುಂದೆ ನಮಗೆ ಕಂಫರ್ಟ್ ಝೋನ್ ಬೇಕಾಗಿರ್ತದೆ. ನಮ್ಗೆ ಗೊತ್ತಿರ್ತದೆ, 1-2 ವರ್ಷ ನಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಇಡೀ ಲೈಫ್ ಒಂದು ಝೋನ್ದೊಳಗೆ ಬದುಕ್ತೀವಿ. ಸೇಫ್ ಝೋನ್ ಇರ್ತದೆ ಅದು. ಇಲ್ಲಿ ಯಾವುದು ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಮನುಷ್ಯ ಜಾಸ್ತಿ ಮೈಗಳಾಗೋದು ಎಲ್ಲಿ ಅಂದ್ರೆ ಈ ಕಂಫರ್ಟ್ ಝೋನ್ದೊಳಗೆ. ನಿಮ್ಗೆ ಹೇಳ್ತೀನಿ, ನಾವು ಯಾಕೆ ಮೈಗಳಿರ್ತೀವಿ ಅಂದ್ರೆ ಒಂದು ಝೋನ್ ಬಂದಿರ್ತದೆ, ಮೈಂಡ್ ಸೆಟ್ ಇರ್ತದೆ, ಇಷ್ಟ ಆದ್ರೂ ಸಾಕು ಅನ್ಕೋತೀವಿ. ಅಷ್ಟರ ತನಕ ಹೋರಾಟ ಮಾಡ್ತೀವಿ, ಅಷ್ಟು ಸಿಕ್ಕಿಬಿಡ್ತದೆ. ಯಾರು ಏನ್ ಕೇಳ್ತಾರೆ ಜಗತ್ತಿನೊಳಗೆ ಅದು ಸಿಕ್ತು. ಜಗತ್ತಿನೊಳಗೆ ಒಂದು ಹೊಸದೊಂದು ಶಕ್ತಿ ಇದೆ. ಆ ಶಕ್ತಿ ಸತ್ಯನೂ ಕೂಡ ಇದೆ. ಆ ಶಕ್ತಿ ಯಾವುದು ಅಂದ್ರೆ ನಾವು ಏನ್ ಕೇಳ್ತೀವಿ ನೋಡ್ರಿ, ಯಾರು ಏನ್ ಕೇಳ್ತಾರ ಅವ್ರಿಗೆ ಅದು ಸಿಕ್ಕಿರ್ತದೆ. ನಿಮ್ಗೆ ಹೇಳ್ತೀನಿ ನಿಜವಾಗ್ಲೂ ನೋಡ್ರಿ, ಯಾರು ಸಿಟ್ಟನ್ನ ಕೇಳ್ತಿರ್ತಾರ, ಪದೇ ಸಿಟ್ಟನ್ನ ಕುರಿತು ಯೋಚನೆ ಮಾಡ್ತಾರ, ಅವ್ರಿಗೆ ಸಿಟ್ಟು ಕೊಡ್ಸೋರೇ ಅವ್ರಿಗೆ ಎದುರಿಗೆ ಬಂದಿರ್ತಾರ. ನೀವು ನೋಡ್ರಿ, ಬೇಕಾದ್ರೆ ಯೋಚನೆ ಮಾಡ್ರಿ. ಬಹಳ ಸಲ ಅನಿಸ್ತದ, ಇವತ್ತು ಸುಮ್ ಶಾಂತಿ ಇರ ಮಂದಿದ ನೋಡ್ರಿ, ಮತ್ತೆ ಟೆನ್ಷನ್ ಆಯ್ತು ನನಗೆ ಅಂತೇಳಿ ಅನಿಸ್ತದ. ಅಲ್ಲಿ ರೇಣು ಸಂಗುಳಿಗೆ ಅವ್ರು ಹಾಕ್ಯಾರ ನೋಡ್ರಿ, ಆಮೇಲೆ ಓದು ಮುಗೀತು. 100% ನಮ್ದೆಲ್ಲ ಪರಿಸ್ಥಿತಿ ಅದೇ. ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಗೌರ್ಮೆಂಟ್ ಅಂತ ನಾವಿದ್ದೇವ್ ನೋಡ್ರಿ, ನಾವು ಇಡೀ ಕ್ಲಾಸ್ನೊಳಗೆ ರ್ಯಾಂಕ್ ಸ್ಟೂಡೆಂಟ್. ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟ್. ನಿಮ್ಗೆ ಹೇಳ್ತೀನಿ, PUC ನಮ್ದು ಎಲ್ಲರದು 80% ಮೇಲೆ ಇವೆ. ಯಾರ್ದು ಬೇಕಾದ್ರೂ ನೋಡ್ರಿ ಗೌರ್ಮೆಂಟ್ ಜಾಬ್ ಆದವ್ರದ್ದು. ಆಮೇಲೆ CET ಸಮೇತ ರ್ಯಾಂಕ್ದೊಳಗೆ ಬರ್ತೀವಿ. ಒಂದ್ಸಲ ರ್ಯಾಂಕ್ ಬರ್ತೀವಿ, ಒಂದ್ ಯಾವ್ದೋ ಕಂಫರ್ಟ್ ಝೋನ್ದಾಗ ಯಾವ್ದೋ ಒಂದು ಜಾಬ್ ಆಗ್ಬಿಡ್ತದೆ, ಅಷ್ಟಕ್ಕೆ ಸ್ಯಾಟಿಸ್ಫೈ, ನಿಶ್ಚಿಂತೆ ಆಯ್ತು. ಮೈಂಡು, ಮೆದುಳು ಎಲ್ಲ ಇರತಕ್ಕ 60 ಆಗೋ ತನಕ ಪೇಮೆಂಟ್ ಬರ್ತಾನೆ ಇರ್ತದೆ. ಇನ್ನೂ ಒಂದು ನಮ್ಮ ಕಾನ್ಫಿಡೆನ್ಸ್ ಯಾವುದು ಅಂದ್ರೆ ನಾವು ಬದುಕಿದ್ರು ದುಡ್ಡು ಬರ್ತದ, ಸತ್ರು ಬರ್ತದೆ. ಯಾಕಂದ್ರೆ ಸತ್ರು ಮತ್ತೆ ಪೆನ್ಷನ್ ಇದ್ದಿರ್ತದೆ. ನಮ್ಮ ಹಿಂದೆ ಇರುವಂತ 2ನೇ ಜನರೇಷನ್ಗೂ ಸಮೇತ ಈಗ ಅದೆಲ್ಲ ನಿಂತು ಬಿಟ್ಟದು. ಆದ್ರೂ ಒಂದಿಷ್ಟಾದ್ರೂ ಏನಾದ್ರೂ ಬರ್ತದೆ. ಹಾಗಾಗಿ ಇಲ್ಲಿ ನಮ್ಮ ಹೋರಾಟದ ಮನೋಭಾವದ ನೋಡ್ರಿ, ಅದು 0 ಲೆವೆಲಿಗೆ ಬಂದಿರ್ತದೆ. 0 ಲೆವೆಲಿಗೆ. ನನಗೆ ಬಹಳಷ್ಟು ಜನ ಪ್ರಶ್ನೆ ಮಾಡೋದು ಯಾವ್ದಂದ್ರೆ, ಇದೆಲ್ಲ ಇವ್ರಿಗೆ ಯಾಕೆ ಬೇಕು ಅಂತ ನನಗೆ ಕೇಳೋದು ಬಹಳ ಸಲ. ನನ್ನ ತವ್ರ ಮನೆಯವ್ರಿಗೆ ಎಲ್ಲಾಕ ದೊಡ್ಡ ಸಿಟ್ಟು ಯಾವುದು ಅಂದ್ರ, ಓದಳು ಬರ್ದಳು ಎಲ್ಲ ಆಯ್ತು, ನೌಕರಿಯಾಗ ಸುಮ್ಮನೆ ಯಾಕೆ ಇರಲ್ ಉಳಿಕಿ, ಯಾಕೆ ಸುಮ್ಮನೆ ಏನಾದ್ರು ಮಾಡ್ಕೊಂಡು ಕೂಡ್ತಾಳ ಅಂತ ಹೇಳಿ ಸಿಟ್ಟು ಬರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತದೆ ಏನು ಅಂದ್ರೆ ಕಂಫರ್ಟ್ ಝೋನ್ದೊಳಗೆ ಅವ್ರು ಬದುಕಬೇಕು ಅನ್ನುವಂಥದ್ದು. ಆದ್ರೆ ನನ್ನ ಹೋರಾಟನೇ ಬೇರೆ. ನಿಮ್ಗೆ ಹೇಳ್ತೀನಿ, PUC ಅಲ್ಲಿ ಇವತ್ತು ನಿಮ್ಗೆ ಹೇಳ್ತೀನಿ, ಎಲ್ಲಾಕ ದೊಡ್ಡ ಹುದ್ದೆಗಳನ್ನ ಯಾರು ಅಲಂಕರಿಸಿದಾರೆ ನೋಡ್ರಿ, ಅವರು ತರಗತಿಯಲ್ಲಿ ಎಲ್ಲಕ್ಕೂ ಕೊನೆಗೆ ಲಾಸ್ಟ್ ಬೆಂಚ್ ನಲ್ಲಿ ಕೂಡೋರೆ ದೊಡ್ಡ ಹುದ್ದೆ ಮೇಲೆ ಹರ. ಯಾಕೆ ಹಂಗ ಆಗಿರ್ತದ ಅಂತಂದ್ರ, ನಾವ್ ಏನ್ ಮಾಡ್ತೀವಿ ಅಂದ್ರೆ, ರ್ಯಾಂಕ್ ಸ್ಟೂಡೆಂಟ್ ಇದ್ದವ್ರದ್ದು ಒಂದು ಸಮಸ್ಯೆ ಏನು ಅಂದ್ರೆ, ರ್ಯಾಂಕ್ ಬಂದಿರ್ತದ. ರ್ಯಾಂಕ್ ಬಂದ್ಮೇಲೆ PUC ರ್ಯಾಂಕ್ ತಗೋತೀವಿ, ಅಥವಾ SSLC ಒಳಗೆಲ್ಲ ರ್ಯಾಂಕ್ ಬಂದಿರ್ತದೆ. ಯಾವುದೋ CET ಅದು ಇದು ಏನೋ ಮಾಡಿರ್ತೀವಿ, ಅಲ್ಲೊಂದಿಷ್ಟು ಸ್ಟಡಿ ಮಾಡಿರ್ತೀವಿ, ಮೈಂಡ್ ಸ್ವಲ್ಪ ಶಾರ್ಪ್ ಇದ್ದಿರ್ತದ, ಹೋರಾಟ ಮಾಡ್ತೀವಿ, ಅಲ್ಲಿ ತನಕ ಹೋರಾಟ ಮಾಡ್ತೀವಿ. ಆಮೇಲೆ ಒಂದು ಜಾಬ್ ಸಿಗ್ತದ. ಆ ಜಾಬ್ ಯಾವ ಸಿಗ್ತದ ಅಂದ್ರೆ, ಒಂದು ಟೀಚರ್ ಸಿಗ್ತದ, ಇಲ್ಲ ಪೊಲೀಸು, ಇಲ್ಲ ಕಂಡಕ್ಟರು, ಇಲ್ಲ ಸ್ವಲ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗ ಯಾವುದೋ ಒಂದು ಸಣ್ಣ ಪುಟ್ಟ, ಅಥವಾ KSRTC ಹಿಡೀರಿ ನೀವು. ಇವು 4-5 ಏನಿವೆ ನೋಡ್ರಿ, ಈ 4-5 ಲೆವೆಲ್ದೊಳಗೆ ಇರೋರು ಎಲ್ಲರೂ ಸಮೇತ ಭಾರಿ ರ್ಯಾಂಕ್ ಸ್ಟೂಡೆಂಟ್ ಇದ್ದವ್ರು ಬಾಲ್ಯದೊಳಗೆ. ಆದ್ರೆ ಇವತ್ತು ಜಾಬ್ ಹುದ್ದೆ ಅದ ನೋಡ್ರಿ, ಎಲ್ಲಕ್ಕ ಕಡಿಮೆ ಇರುವಂತ ಪ್ಲೇಸ್ನೊಳಗ ಡ್ಯೂಟಿ ಮಾಡ್ತಿರ್ತಾರೆ. ಯಾಕಂದ್ರೆ ಕಂಫರ್ಟ್ ಝೋನ್ದೊಳಗ ಸಿಕ್ಕಿಬಿಡ್ತಾರ. ಆಮೇಲೆ ಇನ್ನೂ ಒಂದಿಷ್ಟು ಪ್ರಯತ್ನ ಮಾಡಬೇಕು, ಅಥವಾ ಇನ್ನೊಂದಿಷ್ಟು ಪ್ರಮೋಷನ್ ತಗೋಬೇಕು, ಮತ್ತೇನೋ ಹೋರಾಟ ಮಾಡಬೇಕು ಅನ್ನುವಂಥದ್ದು ಏನದ ನೋಡ್ರಿ, ಇವ್ರ ಹತ್ರ 0 ಲೆವೆಲ್ ಆಗಿರ್ತದೆ. ಹಾಗಾಗಿ ಇವ್ರ ಮೈಂಡ್ ಸೆಟ್ ಅನ್ನ ಯಾವ ರೀತಿ ಮಾಡ್ಕೊಂಡಿರ್ತಾರಂದ್ರೆ, ಎಷ್ಟು ಪೇಮೆಂಟ್ ಬಂದಿರ್ತದೆ ನೋಡ್ರಿ, ಅಷ್ಟರದೊಳಗೆ ಬದುಕಬೇಕು, ಅದಕ್ಕಿಂತ ಜಾಸ್ತಿ ಬದುಕೋದಿಲ್ಲ.
ಯಾಕೆ ಬದುಕೋದಿಲ್ಲ ಅಂದ್ರೆ ಮತ್ತೆ ಕಂಫರ್ಟ್ ಝೋನ್ಲಿಂದ ಹೊರಗೆ ಬರ್ಬೇಕು, ಸಾಲ ಮಾಡ್ಕೊಂಡ್ರು ಹೊರಗೆ ಬರ್ಬೇಕು ಈ ರೀತಿ, ಅಥವಾ EMIಗಳ ಜೊತೆಗೆ ಬದುಕು ನಡೀತಾ ಇರ್ತದೆ ಕಂಫರ್ಟ್ ಝೋನ್ದವ್ರು. ಕಂಫರ್ಟ್ ಝೋನ್ದವ್ರು ಇವತ್ತು ನಿಮ್ಗೆ ಹೇಳ್ತೀನಿ, ಯಾರೆಲ್ಲ ನಾವು ಗೌರ್ಮೆಂಟ್ ಇದ್ದವರೆಲ್ಲ ಮನಿ ಕಟ್ಟಿರ್ತೀವಿ ನೋಡ್ರಿ, ನಮ್ಮ ಮನಿ ಎಲ್ಲ ಬ್ಯಾಂಕಿನವ್ರ ಮನಿಗಳೇವ. 90% ಹೇಳ್ತೀನಿ, 10% ಇರ್ಬೋದು ಅವ್ರದೆಲ್ಲ ಹಿಂದಿದೇನಾದ್ರೂ ದುಡ್ಡು ಇರ್ಬೋದು, ಅದನ್ನ ತಗೊಂಡಿದ್ರ ಕಟ್ಟಿರ್ಬೋದು. ಅದ್ರ 90% ನಮ್ದೆಲ್ಲ ಮನಿಗಳು ಯಾವ ಮನಿಗಳವ ಅಂದ್ರೆ EMI ಮನಿವ. EMIಗಳದಾಗ ಪ್ಲಾನ್ ಅದ ನಮ್ದು 10 ವರ್ಷ 20 ವರ್ಷ ಅವು ಕಟ್ ಆಗಿರ್ತಾವ. ಆ 10-20 ವರ್ಷ ಆಗೋ ತನಕ ನಾವು ರಿಟೈರ್ಮೆಂಟ್ ಆಗಿರ್ತೀವಿ. ನಾವು ಅದರಿಂದ ಹೊರಗೆ ಬರೋದಿಲ್ಲ, ಅದರಿಂದ ನಾವು ಹೊರಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇನ್ನೂ ಒಂದು ಕಂಫರ್ಟ್ ಝೋನ್ದವ್ರ ಸ್ವಭಾವ ಏನು ಅಂದ್ರೆ ಯಾರಿಗೂ ಅವ್ರು ಸಹಾಯ ಮಾಡೋದಕ್ಕೆ ಮುಂದೆ ಹೋಗೋದಿಲ್ಲ. ಮತ್ತೆ ಇನ್ನು ಒಳ್ಳೆ ಗುಣ ಹೇಳ್ತೀನಿ, ಯಾರಿಂದ ಸಹಾಯನೂ ಪಡೆಯೋದಿಲ್ಲ. ಅವ್ರು ಯಾಕೆ ಪಡೆಯೋದಿಲ್ಲ ಅಂದ್ರೆ ತಮ್ದು ಎಷ್ಟಿರ್ತದೆ ನೋಡ್ರಿ ಅಷ್ಟದಾಗೆ ಬದುಕೊಂದು ಕಲ್ತು ಬಿಡ್ತಾರ. ಬಾವಿಯೊಳಗಿನ ಕಪ್ಪಿದ್ದಂಗೆ ಅದಕ್ಕಿಂತ ಹೊರಗಾಗಿ ಯೋಚನೆ ಮಾಡೋದಿಲ್ಲ. ಯಾಕೆ ಯೋಚನೆ ಮಾಡೋದಿಲ್ಲ ಅಂದ್ರೆ ಅಷ್ಟು ಏನ್ ಬಯಸಿರ್ತಾರ ನೋಡ್ರಿ ಅಷ್ಟು ಸಿಕ್ಕಿರ್ತದೆ. ಹಾಗಾಗಿ ಅವ್ರಿಗೆ ಯಾವುದೇ ಕನಸುಗಳು ಇರೋದಿಲ್ಲ, ಅಥವಾ ಕನಸುಗಳಿದ್ರು ದೊಡ್ಡ ಲೆವೆಲ್ ಕನಸು ಇರೋದಿಲ್ಲ. ಈಗ ಒಂದ್ ಜಾಬ್ ಇದೆ ಅಂತ ತಿಳ್ಕೊರ್, ಒಂದ್ ಗೌರ್ಮೆಂಟ್ ಜಾಬ್ ಒಬ್ರದಿದೆ ಅಂದ್ರೆ ಒಂದ್ ಮನೆ ಕಟ್ಟ ಕನಸು ಇರ್ಬೋದು. ಕೊನೆಗೆ ರಿಟೈರ್ಮೆಂಟ್ ಟೈಮಿನಾಗ ಒಂದ್ ಕಾರ್ ಆದ್ರೆ 2 ಕನಸು ಆದ್ರೆ ಹೆಚ್ಚಾಯ್ತು. 2 ಜಾಬ್ ಇವೆ ಅಂದ್ರೆ ಅವ್ರ ಒಂದ್ ಎಕ್ಸ್ಟ್ರಾ ಮತ್ತೊಂದು ಪ್ಲಾಟು ಅದು ಇದು ಈಗ ನಮ್ ತರ 2 ಇದ್ರು ಸ್ವಲ್ಪ ಎಕ್ಸ್ಟ್ರಾ ಕನಸುಗಳು ಇರ್ಬೋದು. ಅದ್ರ ಕನಸುಗಳೇ ಇಲ್ಲದಂತೆ ಈ ಕಂಫರ್ಟ್ ಝೋನ್ದೊಳಗೆ ನಾವು ಬದುಕ್ತಾ ಇದ್ದೀವಿ. ನಿಮ್ಗೆ ಹೇಳ್ತೀನಿ, ಇದು ಒಂದ್ ರೀತಿ ಆರಾಮದಾಯಕ ಝೋನ್ ವಲಯ. ಇದು ಆರಾಮದಾಯಕ ಇದ್ದಿದ್ರಲ್ಲೇ ಬದುಕೋದು. ಆಮೇಲೆ ಯಾವ್ದು ದೊಡ್ಡದು ಯೋಚನೆ ಮಾಡೋದು ಇಲ್ಲ, ದೊಡ್ಡ ಟೆನ್ಷನ್ ತಗೊಂಬೋದಿಲ್ಲ, ದೊಡ್ಡ ಕೆಲ್ಸಕ್ಕೆ ಕೈ ಹಾಕೋದು ಇಲ್ಲ, ಯಾವ್ದು ಸೋಲು ಬೇಡ, ಗೆಲುವು ಬೇಡ, ಏನು ಬೇಡ, ಎತ್ತು ಬೇಡ. ತಮ್ಮ ಮಕ್ಕಳಿಗೂ ಸಮೇತ ಕಂಫರ್ಟ್ ಝೋನ್ದೊಳಗೆ ನಾವು ಬೆಳೆಸ್ತಿರ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ ಹೋರಾಟ ಎಷ್ಟು ಮಾಡ್ಬೇಕು ಅಂದ್ರೆ PUC ಮುಗಿದ್ಮೇಲೆ 1 ವರ್ಷ 2 ವರ್ಷ ಹೋರಾಟ ಮಾಡಿದ್ರೆ ಸಾಕು, ಯಾವ್ದಾದ್ರು ಒಂದು ಜಾಬ್ ಸಿಕ್ಕಿರ್ತದೆ. ಇವೇನ ಹೇಳ್ದಲ್ಲ 4-5 ನಾವು ಅದೇ ಮಾಡ್ತೀವಿ, ಮುಂದೆ ನಮ್ಮ ಮಕ್ಕಳು ಸಮೇತ ಅದೇ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಇವತ್ತು ಅದೆಷ್ಟೋ ನಾವು ಹಿಂಗಿದ್ದೀವಿ, ರ್ಯಾಂಕ್ ಸ್ಟೂಡೆಂಟ್ ಇದ್ದೀವಿ, ಏನ್ ಬೇಕದು ಮಾಡಂತ ಒಂದು ಮೈಂಡ್ ಸೆಟ್ ನಮ್ಮ ಹತ್ರ ಇದೆ. ಆದ್ರೆ ಯಾವಾಗ ಜಾಬ್ ಆಯ್ತು ನೋಡ್ರಿ ಮುಗೀತು ನಮ್ಮ ಕತಿ. ಇವತ್ತು ಹೇಳ್ತೀನಿ, ನನಗಿದು ಯಾಕೆ ಪಶ್ಚಾತ್ತಾಪ ಆಗಿದ್ದು ಹೇಳ್ತೀನಿ. ನಾನು SSLC ಇದ್ದಾಗ ನನ್ ಬಹಳ ಒಬ್ಬ ಆತ್ಮೀಯ ಗೆಳತಿ ಒಬ್ಬಳು ಇದ್ದಳು, ಗೀತಾ ಅಂತ ಹೇಳಿ ಭಾಲ್ಕಿಯೊಳಗೆ. ಆ ಗೀತಾ ಬಹಳ ಕಲಿಕೆಯಲ್ಲಿ ಹಿಂದುಳಿದಿರುವಂತ ಹುಡುಗಿ ಆಕಿ. ನನ್ನ ಜೊತೆಗೆ ಬಹಳ ಏನು ಬರ್ತಿರ್ಲಿಲ್ಲ ಆಕಿ. SSLC ಇದ್ದಾಗ ಏನ್ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ SSLC ಒಳಗು ಏನಾಯ್ತು ಅಂದ್ರೆ ನನ್ನ ಬಾಜುನೇ ಆಕಿ ಬಂದಿಳು ಎಕ್ಸಾಮ್ದೊಳಗೆ. ನಾವು ಎಕ್ಸಾಮ್ ಕೊಡೋ ಹೊತ್ತಿನಾಗ ನಿಮ್ಗೆ ಗೊತ್ತದ, ನನ್ನ ಹೆಚ್ಚು ಕಮ್ಮಿ ನಮ್ಮ ಸೀನಿಯರ್ ಯಾರಿದ್ರಿ ಅವ್ರಿಗೆಲ್ಲ ಗೊತ್ತದ. ಈಗ ಇರುವಂತ ಎಕ್ಸಾಮ್ ಇರ್ಲಿಲ್ಲ, ಸ್ವಲ್ಪ ಸಹಾಯ ಸಹಕಾರ ಮಾಡ್ಕೊಳ್ತಿದ್ವಿ ಎಕ್ಸಾಮ್ದೊಳಗೆ. ಹಾಗಿತ್ತು ವಾತಾವರಣನೂ ಹಂಗಿತ್ತು, ಹಂಗೋ ಹಿಂಗ ಮಾಡಿ ಪಾಸ್ ಆಗೋದು ಒಂದೇ ನಮ್ದು ಕಾನ್ಸೆಪ್ಟ್ ಇರ್ತಿತ್ತು. ಹಾಗಾಗಿ ಅವ್ರು ನನ್ನ ಪಕ್ಕದಲ್ಲಿ ಇರೋ ಕಾರಣಕ್ಕಾಗಿ ಒಂದಿಷ್ಟು ಪ್ರಶ್ನೆ ಕೇಳಿದ್ರು ನಾ ಅಲ್ಲಿಂದಲ್ಲೇ ಉತ್ತರ ಹೇಳ್ತಿದ್ದೆ. ಏನೋ ಮಾಡಿ 40% ಮೇಲೆ ಅವ್ರು SSLC ಪಾಸ್ ಆದ್ರು. ಆಮೇಲೆ ಏನಾಯ್ತು, ನಂದು SSLC ಬಂತು, ನಾನು ಏನ್ ಮಾಡಿದೆ PUC ಮಾಡಿದ ಮೇಲೆ ಮತ್ತೆ ನಾನು TCH ಹತ್ತು ಪರ್ಸೆಂಟೇಜ್ ಜಾಸ್ತಿ ಇರೋ ಕಾರಣಕ್ಕೆ ಬೀದರ್ಗೆ ಬಂದ, ಟೀಚರ್ ಆದ, ಮುಗೀತು ನಂದು. ಕಂಫರ್ಟ್ ಝೋನ್ದೊಳಗೆ ಬಂದ, ಪೇಮೆಂಟ್ ಬಂತಲ್ಲ, ನನ್ನ ಗಂಡನ ನೌಕರಿ, ನನಗೆ ನೌಕರಿ, ಈಗ ಸಾಕಿದ್ದು, ಲೈಫ್ ಸೆಟ್ಲ್ ಆಯ್ತು ಅಂತೆಲ್ಲ ತಗೊಂಡು ಒಂದು 5-6 ವರ್ಷ ನನ್ನ ಜಾಬ್ ಆದ್ಮೇಲೆ ಒಂದು 3-4 ವರ್ಷಗಾಗಿ ಒಂದ್ಸಲ ಸಿಕ್ಕಳು ನನಗೆ. ಎಲ್ಲಿ ಅಂದ್ರು ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಒಳಗೆ ಸಿಕ್ಕಳು. ನಾನು ಕೇಳ್ದೆ, ಗೀತಾ ಹೆಂಗ ಆರಾಮಿದ್ದಿ, ಏನಿದ್ದಿ? ಅವ್ಳ ಮದ್ವೆ ಆಗಿಲ್ಲ, ಏನಿಲ್ಲ. ನನ್ನ ಮದ್ವೆ ಎಲ್ಲ ಮಾಡಿಬಿಟ್ರು, TCH ನೋಡಕ್ ಬಂದ ಮದ್ವೆ ಮಾಡಿಬಿಟ್ರು, ಜಾಬ್ ಆಯ್ತು, ಗಂಡನ ಜಾಬ್, ನಂದು ಮಗು ಡ್ಯೂಟಿ ಎಲ್ಲ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾನ. ಅವಳಿಗೆ ಕೇಳ್ದೆ ಅವ್ರು ಏನ್ ಮಾಡ್ಲತ್ತಿದ್ದೆ ಅಂದ್ರೆ ಹೇಳಿದಳು, ಗುಲ್ಬರ್ಗಾದೊಳಗೆ ನಾನು MSc ಮುಗಿಸ್ಲತ್ತೀನಿ, ಇಲ್ಲ MSW ಮಾಡ್ತಾ ಇದ್ದೀನಿ, ಮತ್ತು ನನಗೆ ಜಾಬ್ ಸಮೇತ ಆಗ್ತಾ ಇದೆ, ಎಲ್ಲಾನು ಬಂದದ ಲೆಟರು, ನನಗೆ MSW ಮೇಲೆ ಜಾಬ್ ಆಗ್ಲತ್ತದಂತ. ಅವಾಗ ನನಗೆ ಒಂದು ರೀತಿ ಶಾಕ್ ಆಯ್ತು. SSLC ಟೈಮಿನ ಒಳಗ ನಾನಕಿ ಹೆಲ್ಪ್ ಮಾಡೀನಿ, ಆದ್ರೆ ಇವತ್ತಕಿ ಎಲ್ಲಿ ತನಕ ಬಂದಾಳಂದ್ರೆ MSW ಮುಗಿಸೋಳಕಿ. ನಾನು ರ್ಯಾಂಕ್ ಸ್ಟೂಡೆಂಟ್, ನಾ ಏನ್ ಮಾಡ್ದ ಅದೇ PUC ಮಾಡ್ದ, ಅದೇ ಟೀಚರ್ ಆಗಿನಿ, ಕೈದೊಳಗೆ ಒಂದು ಕೂಸ್ ತಗೊಂಡಿನಿ, ಮನಿ ಮಠ ಮಕ್ಕಳು ಗಂಡ ಸಂಸಾರ, ಅಯ್ಯೋ ಜಂಜಾಟ್ ಕೇಳ್ಬೇಡ್ರಿ, ಅಟೆಲ್ಲ ತಗೊಂಡ್ ಬದುಕ್ಲತ್ತೀನಿ. ಅವತ್ತು ನನಗೆ ಶಾಕ್ ಆಯ್ತು. ಅವಾಗ ನನ್ನ ಮನಸ್ಸಿನೊಳಗೆ ಒಂದು ಯೋಚನೆ ಮಾಡ್ದ, ನೀವು ಬೇಕಾದ್ರೆ ನೋಡ್ರಿ, ಯಾರ್ಯಾರು ನಾವು ಕಲಿಯೋ ಹೊತ್ತಿನಾಗ ನಾವು ಯಾರ್ಯಾರು ರ್ಯಾಂಕ್ ಸ್ಟೂಡೆಂಟ್ ಅಂತಿದ್ದೀವಿ ನೋಡ್ರಿ, ಫಸ್ಟ್ ಬ್ಯಾಂಚ್ದೊಳಗೆ ಕೂಡೋರು ನಾವು, ಧೈರ್ಯವಂತರು, ಎಲ್ಲದರಲ್ಲಿ ಮುಂದಿದ್ದವ್ರು ನಾವು, ಇವತ್ತೆಲ್ಲ ಸಣ್ಣ ನೌಕರಿ ಮಾಡ್ಕೊಂಡು ಬದುಕ್ಲತ್ತೀವಿ. ಯಾರು ನೌಕರಿ ಆಗೋದಿಲ್ಲ ಅಂತ ಇರ್ತಿದ್ ನೋಡ್ರಿ, ಅವ್ರು ಹೋರಾಟ SSLC ಸರಿಯಾಗಿ ಬರೋದಿಲ್ಲ ಅವ್ರದ್ದು. ಆಮೇಲೆ ಏನಾಗಿರ್ತದಂದ್ರ ಮತ್ತೆ PUCನೂ ಅಷ್ಟಕ್ಕಷ್ಟೇ ತೆಗೆದಿರ್ತಾರ, ಮತ್ತೆ BA ಮಾಡ್ತಾರ, ಅಥವಾ BSc ಮಾಡ್ತಾರೆ, ಏನೋ ಮಾಡ್ತಾರೆ, MA PhD ಹೋಗಿ ಇವತ್ತೆಲ್ಲ ಲೆಕ್ಚರರ್ಸ್ ಅವ್ರು, ಯೂನಿವರ್ಸಿಟಿ ಲೆವೆಲ್ದೊಳಗೆ ಬದುಕ್ಲತ್ತಾರ ಅವ್ರು. ನಾವು ರ್ಯಾಂಕ್ ಇದ್ದವ್ರು ಎಲ್ಲಿದ್ದೀವಿ ಅಂದ್ರೆ ಇಲ್ಲೇ ಪ್ರೈಮರಿ ಟೀಚರ್ ಇದ್ದೀವಿ. ಯಾಕೆ ಇದ್ದೀವಿ ಅಂದ್ರೆ ಕಂಫರ್ಟ್ ಝೋನ್ ಅದ ನಂಬಲ್ಲಿ. ಅದಕ್ಕೆ ಯಾವತ್ತೂ ಸಮೇತ ಈ ಕಂಫರ್ಟ್ ಝೋನ್ದೊಳಗೆ ನಾವು ಏನಾದ್ರೂ ಬದುಕ್ಲತ್ತೀವಿ ಅಂದ್ರೆ ಹೋರಾಟ ಮಾಡ್ತಾ ಇಲ್ಲ ಅಂತ ಅರ್ಥ.
ಹೋರಾಟ ಮಾಡೋದು ಕಲಿಬೇಕು ಬದುಕಿನೊಳಗೆ. ಇವತ್ತು ನನಗೆಲ್ಲರೂ ಅಬ್ಜೆಕ್ಷನ್ ಮಾಡೋದು, ಕ್ವಶನ್ ಮಾಡೋದು, ಟೆನ್ಷನ್ ಕೊಡೋದು. ಯಾಕಂದ್ರೆ ಇವ್ರಿಗೆ ತೊಗೊಂಡು ಏನು ಮಾಡೋದಂತ ಭಾಳ ಜನರಿಗೆ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಪ್ರೈಮರಿ ಟೀಚರ್ ಇದ್ದೀನಿ ಅಂತ ಅವ್ರಿಗೆ ಸಿಟ್ಟು ಬರ್ತದೆ. ನನಗೆ ಹೇಳ್ತೀನಿ ನಿಮ್ಗೆ, ಅದೆಷ್ಟೋ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ, ನಮ್ಗೆ ನೋಡ್ರೆ ಅವ್ರಿಗೆ ಭಾರಿ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದೆ ಅಂದ್ರೆ ಪ್ರೈಮರಿ ಟೀಚರ್ ಆಗಿ ಇವರೆಲ್ಲ ಇದೆಲ್ಲ ಮಾಡ್ಕೊತಾ ಯಾಕೆ ಕೊಡ್ತಾರೆ ಅಂತೇಳಿ ಸಿಟ್ಟು ಬರ್ತದೆ. ಯಾಕಂದ್ರೆ ಅವ್ರದ್ದೇ ಒಂದು ಕಂಫರ್ಟ್ ಝೋನ್ದೊಳಗೆ ಹೈಸ್ಕೂಲ್ ಬಂದರೆ ಹೈಸ್ಕೂಲ್ದೊಳಗೆ ಅಲ್ಲೇ ಸೆಟ್ಲ್ ಆಗ್ಬಿಟ್ಟದ ಮೈಂಡ್, ಅಥವಾ ಕಾಲೇಜ್ ಬಂದರೆ ಅಲ್ಲೇ ಸೆಟ್ಲ್ ಆಗ್ಯದ. ಅದಕ್ಕಿಂತನೂ ಮುಂದೆ ಹೋಗಿ ಏನಾದರೂ ಬಹಳಷ್ಟು ಆಪ್ಷನ್ಸ್ ಇವೆ. ನಮ್ದು ಮಾಮ ಒಬ್ರು ಹೇಳ್ತಾರ, ಈಗ ಭೂಮಿದೇನು ಕೆಳಗಿದೆ ನೋಡ್ರಿ, ಇಲ್ಲೇ ಹೋರಾಟ ಇದೆ, ಇದನ್ನ ದಾಟಿ ಸ್ವಲ್ಪ ಮೇಲೆ ಬರೀ ಬಹಳ ಸ್ಪೇಸ್ ಅದಂತಾರ. ಅದೇ ರೀತಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋರಾಟ ಇಲ್ಲ. ಯಾಕಂದ್ರೆ ಬಹಳ ಕಡಿಮೆ ಜನ ಹೋಗಿರ್ತಾರ. ಆ ಮಟ್ಟಕ್ಕೆ ಆ ಕನಸುಗಳನ್ನ ಕಟ್ಟಿಕೊಂಡು, ಆ ಸೋಲುಗಳನ್ನ ಒಪ್ಪಿಕೊಂಡು, ಆ ಹೋರಾಟವನ್ನ ಮಾಡಿ ಆ ಮಟ್ಟಕ್ಕೆ ಹೋಗೋರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರ್ತದೆ. ಅದಕ್ಕೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ದೊಡ್ಡ ಹುದ್ದೆಗಳಲ್ಲಿ ಇರೋದೇ ಕಡಿಮೆ ಇರ್ತಾವ, ಪೋಸ್ಟು ಕಡಿಮೆ ಇರ್ತಾವ, ಹಾಕೋರು ಕಡಿಮೆ ಇರ್ತಾರ, ಜಾಬ್ ಆಗೋದು ಸಮೇತ ಕಡಿಮೆ ಇರ್ತದ. ಆದ್ರೂ ನಮ್ದು ಹೋರಾಟಕ್ಕೆ ಹೇಳ್ಬೇಡ್ರ, 5-5 ಸಾವಿರ ಜನ ಎಕ್ಸಾಮ್ ಬರಿತೀವಿ, ಒಬ್ರಿಗಿಬ್ರಿಗೆ ಪೋಸ್ಟ್ ಇರ್ತದೆ, ಎಷ್ಟು ಜನ ಸೋತಿರ್ತೀವಿ ಯೋಚನೆ ಮಾಡ್ರಿ. ಅದಕ್ಕೆ ಕನಸುಗಳು ದೊಡ್ಡದಾಗಬೇಕು. ಈ ಕಂಫರ್ಟ್ ಝೋನ್ ಅನ್ನುವಂಥದ್ದು ಮನುಷ್ಯನಿಗೆ ಮುಂದೆ ಬರೋದಕ್ಕೆ ಕೊಡೋದಿಲ್ಲ. ಆಮೇಲೆ ಇದಕ್ಕೊಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಒಂದ್ಸಲ ಏನಾಯ್ತು ಅಂದ್ರ, ಒಬ್ಬ ರಾಜ ಏನ್ ಮಾಡ್ತಾನಂದ್ರ 2 ಗಿಳಿಗಳನ್ನ ಸಾಕ್ತಾನಂತ. ಬಹಳ ಚಂದ ಇರ್ತಾವ, ಬಹಳ ಪ್ರೀತಿ ಮಾಡ್ತಿರ್ತಾನ ರಾಜ. ಆ 2 ಗಿಳಿಗಳಿಗೆ ಸಾಕ್ತಾ ಒಂದ್ಸಲ ಏನಾಗ್ತದಂದ್ರ, ಆ ಗಿಳಿಗಳಿಗೆ ಒಂದು ಮರದ ಮೇಲೆ 2 ಕುಂತಿರ್ತಾವ. ಅದ್ರಲ್ಲಿ ಒಂದು ಗಿಳಿ ಬಹಳಷ್ಟು ಹಾರಾಟ ಮಾಡಿರ್ತದ, ತನ್ನ ರೆಕ್ಕೆಗಳನ್ನ ಬಡ್ದು ಮೇಲೆ ಹೋಗ್ತದ, ಮತ್ತೆಲ್ಲಾನು ಓಡಾಡಿ ಮತ್ತೆ ವಾಪಸ್ಸು ಬಂದಿರ್ತದ. ಆದ್ರೆ ಇನ್ನೂ ಒಂದು ಏನ್ ಗಿಳಿ ಇರ್ತದ ನೋಡ್ರಿ, ಅದು ಹಾರೋದೇ ಇಲ್ಲ. ಅದು ಎಷ್ಟು ಕೈಗಳು ತಗೊಂಡು ಬಿಟ್ರು ಸಮೇತ ಅದು ಮತ್ತೆ ಪುನಃ ಹೋಗಿ ಏನ್ ಮಾಡ್ತದ, ಅದೇ ರೆಂಬೆ ಮೇಲೆ ಕುಂತು ಬಿಡ್ತದ. ಎಲ್ಲಿ ಕುಂತಿರ್ತದ ಅಲ್ಲೇ ಕುಂತಿರ್ತದ. ರಾಜನಿಗೆ ಬಹಳಷ್ಟು ಟೆನ್ಷನ್ ಆಗಿರ್ತದ. ರಾಜನಿಗೆ ಬಹಳಷ್ಟು ಟೆನ್ಷನ್ ಆಯ್ತದ, ಏನ್ ಮಾಡ್ಬೇಕು, ಈ ಗಿಳಿ ಹಾರ್ತಾನೆ ಇಲ್ಲ, ಇದಕ್ಕೆ ಏನ್ ಮಾಡಿ ಹಾರಿಸ್ಬೇಕು ಅಂತೇಳಿ ಅಂದಾಗ ಒಬ್ಬ ಮಂತ್ರಿ ಹೇಳ್ತಾನ, ನಾನು ಅದಕ್ಕೆ ಹಾರಿಸ್ತೀನಿ, ಅದು ಸ್ವಲ್ಪ ನನಗೆ ಟೈಮ್ ಕೊಡ್ರಿ ಅಂತೇಳಿ. ಆ ಮಂತ್ರಿ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಈ ಗಿಳಿ ಯಾಕೆ ಹಾರ್ತಾ ಇಲ್ಲ, ಇದಕ್ಕೆ ಏನ್ ಸಮಸ್ಯೆ ಆಯ್ತು ಅಂತೇಳಿ. ಅವಾಗ ಒಂದು ವಿಚಾರ ಬರ್ತದ. ಆ ಗಿಳಿ ಏನ್ ಮಾಡಿರ್ತದ ಅಂದ್ರೆ, ಎಷ್ಟು ಸಲ ಕೈದೊಳಗೆ ತಗೊಂಡು ಹಿಂಗ ಹಾರಿಸಿದಾಗೂ ಒಂದೇ ಹೋಗಿ ರೆಂಬೆ ಮೇಲೆ ಕುಂತ್ ಬಿಡ್ತದ, ಅದು ಎಲ್ಲೂ ಹಾರೋದೇ ಇಲ್ಲ. ಕೊನೆಗೆ ಮಂತ್ರಿ ಏನ್ ಮಾಡ್ತಾನಂದ್ರ, ಆ ಇರುವ ರೆಂಬೆಯನ್ನ ಕಟ್ ಮಾಡ್ತಾನ. ನಾವು ಫಂಟಿ ಅಂತ ಕರಿತೀವಿ, ಅದನ್ನ ಕಟ್ ಮಾಡ್ತಾನೆ. ಯಾವಾಗ ಕಟ್ ಮಾಡ್ತಾನೆ ನೋಡ್ರಿ, ಅದು ಗಿಳಿ ಏನ್ ಮಾಡ್ತದಂದ್ರ ವಾಪಸ್ ಬರ್ತದ. ವಾಪಸ್ ಬಂದ ಆ ರೆಂಬೆ ಮೇಲೆ ಕೂಡ್ಬೇಕಂತ ಟ್ರೈ ಮಾಡ್ತದ, ಅದು ಇರೋದಿಲ್ಲ ನೋಡ್ರಿ, ಮತ್ತೆ ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತದ. ಮತ್ತೆ ವಾಪಸ್ ಬಂದಿರ್ತದ, ಅದು ಇರೋದಿಲ್ಲ. ಎಲ್ಲಿ ಕುಂತಿರ್ತದ ಗಿಳಿ, ಅದು ಮುರಿದು ಹೋಗಿರುವಂತಹ ಕಾರಣಕ್ಕಾಗಿ ಹಾರೋಕೆ ಸ್ಟಾರ್ಟ್ ಮಾಡ್ತದ. ಆ ನಂತರ 1 ದಿವಸ 2 ದಿವಸ ಆದ್ಮೇಲೆ ಈ ಮೊದಲಿನ ಗಿಳಿ ತರ ಇದನ್ನು ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತದ. ಅವಾಗ ಮಂತ್ರಿ ಹೇಳ್ತಾನ, ರಾಜ ಕೇಳ್ತಾನೆ ಯಾಕೆ ಹಿಂಗಾಯ್ತು ಅಂತ. ಅವಾಗ ಮಂತ್ರಿ ಹೇಳ್ತಾನ, ಕಂಫರ್ಟ್ ಝೋನ್ದೊಳಗಿತ್ತು ಅಂತ. ಅದು ರಿಲ್ಯಾಕ್ಸ್ ಮೋಡಿನ ಹೋಗಿತ್ತು, ಆರಾಮ್ ಎಲ್ಲ ತಿಂತಿತ್ತು. ಅದು ಒಂದು ಇತ್ತಲ್ಲ ರೆಂಬೆ, ಅದ್ರ ಮೇಲೆ ಹೋಗಿ ಕುಂತು ಬಿಡ್ತಿತ್ತು. ಆರಾಮ ಆದಷ್ಟು ತಿನ್ನೋದು, ಮತ್ತೆ ಹೋಗ್ಬೇಕಂದ್ರೆ ಹೋಗೋದು, ಇಲ್ಲ ಅಂದ್ರೆ ಅಲ್ಲೇ ರಿಲ್ಯಾಕ್ಸ್ ಮೋಡಿ ನೋಡಿ. ಆದ್ರೆ ಇನ್ನೊಂದು ಗಿಳಿ ಇತ್ತಲ್ಲ, ಅದಕ್ಕೆ ರಿಲ್ಯಾಕ್ಸ್ ಮೋಡ್ ಇರಲಿಲ್ಲ, ಅದು ಹೋರಾಟ ಮಾಡೋದಕ್ಕೆ ಸಿದ್ಧ ಇತ್ತು. ಯಾಕಿತ್ತು ಅಂದ್ರೆ ತನ್ನ ರೆಕ್ಕೆಯ ಮೇಲೆ ಅದಕ್ಕೆ ಅಷ್ಟೊಂದು ಭರವಸೆ ಇತ್ತು. ಹಾಗಾಗಿ ನಾವು ಎಲ್ಲಾದ್ರೂ ಅಂಥದ್ದೊಂದು ಕಂಫರ್ಟ್ ಝೋನ್ದೊಳಗೆ ಮೈಂಡ್ ಸೆಟ್ ಮಾಡ್ಕೊಂಡು ಬಿಟ್ಟಿವೇನು ಅಂತ ಯೋಚನೆ ಮಾಡೋಣ. ಒಂದಿಷ್ಟು ಬದಲಾವಣೆ ಬೇಕು. ನಾವು ಎಲ್ಲಿದ್ದೀವಿ ನೋಡ್ರಿ ಅಲ್ಲೇ ಇರೋಣ. ಹೌದು, ಯಾವ ಜಾಬ್ ಮಾಡ್ತಾ ಇದೀವಿ ನೋಡ್ರಿ, ಅದರಿಂದ ಹೊರಗೆ ಬರೋದು ಬೇಡ, ಅಂತ ಅನ್ಯಾಯ ಮಾಡೋದು ಬೇಡ. ಆದ್ರೂ ಸಮೇತ ಅದಕ್ಕೆ ಬಿಟ್ಟು ಒಂದಿಷ್ಟು ಮೈಂಡ್ ಸೆಟ್ ಓಡಿಸೋದು, ಒಂದಿಷ್ಟು ಓದೋದು, ಮತ್ತೊಂದೇನೋ ಹೋರಾಟ, ಒಂದಿಷ್ಟು ಯಾವ್ದು ಅಧ್ಯಯನ ಮಾಡೋದು, ಅಥವಾ ಅದರಿಂದ ಇನ್ನೊಂದಿಷ್ಟು ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೋಡ್ರಿ, ಆ ಕ್ಷೇತ್ರದೊಳಗೂ ಸಮೇತ ಒಂದಿಷ್ಟು ಮುಂದೆ ಬರುವಂತ ಅವಕಾಶಗಳು ಇರ್ತಾವ. ನಮಗೂ ನಾವು ಟೆನ್ಷನ್ ತಗೊಳಕ್ ತಯಾರಿಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಟೆನ್ಷನ್ ಅಂದ್ರೆ ಭಾರಿ ಭಾರಿ ಬರ್ಡನ್ ಅನ್ಕೊಡ್ತೀವಿ. ಆದ್ರೆ ನಿಮ್ಗೆ ಹೇಳ್ತೀನಿ, ಎಲ್ಲಿಯವರೆಗೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದಿಲ್ಲ ನೋಡ್ರಿ, ಅಲ್ಲಿಯವರೆಗೆ ನಾವು ಯಾರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಳ್ದಲ್ಲ, ಗಾಳಿಯ ವಲಯಗಳು ಯಾವ ರೀತಿ ಇರ್ತಾವ, ಇದು ಸತ್ಯನೂ ಕೂಡ. ಭೂಮಿಯ ವಲಯಗಳಿದ್ದಂಗ ಮನಸ್ಸಿನ ದೇಹದ ವಲಯ ಯಾವ ರೀತಿ ಇರ್ತಾವ, ಅದೇ ರೀತಿ ಮನುಷ್ಯನ ಸ್ವಭಾವದಲ್ಲೂ ಸಮೇತ ಮೊಟ್ಟ ಮೊದಲು ಕಂಫರ್ಟ್ ಝೋನ್ ಅನ್ನುವಂಥದ್ದು ಇದ್ದಿರ್ತದೆ. ನಿಮ್ಗೆ ಹೇಳ್ತೀನಿ, ಹಾಗೆ ನಾನು ಬಹಳ ಸಲ ಅನ್ಸೋದು, ಪಶ್ಚಾತ್ತಾಪ ಆಗೋದೇನಂದ್ರೆ PUC ಫೇಲ್ ಆಗ್ಬೇಕಿತ್ತು ಅನ್ಸ್ತದೆ. PUC ನಾವೇನಾದ್ರೂ ಫೇಲ್ ಆಗ್ತೀವಿ ನೋಡ್ರಿ, ಅವಾಗ ಮತ್ತೆ ಪ್ರಯತ್ನ ಮಾಡ್ತಿದೀವಿ, ಮತ್ತೊಂದು ಡಿಗ್ರಿ ತಗೋತೀವಿ, ಅಲ್ಲೂ ಏನೂ ಸಿಗ್ತಿರ್ಲಿಲ್ಲ, ಅಲ್ಲೂ ರ್ಯಾಂಕ್ ಬರ್ತಿಲ್ಲ. ಆಮೇಲೆ MA ಮಾಡ್ತಿದೀವಿ, ಅಲ್ಲೂ ಸ್ವಲ್ಪ ಮತ್ತೊಂದು ಆ ಎಕ್ಸಾಮ್ ಈ ಎಕ್ಸಾಮ್ ನೀಟ್ ಮಾಡಿ ಏನೇನೋ ಮಾಡಿ ಯಾವುದೋ ಒಂದು ಲೆವೆಲಿಗೆ ಬರ್ತಿದ್ದೆವು. ಅದು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕಾಲ ಮೇಲೆ ನಾವೇ ಕೊಡ್ಲಿ ಪೆಟ್ಟಂತ ಯಾರಾದ್ರೂ ಹಾಕೊಂಡಿವಿ ಅಂದ್ರೆ ಈ ಕಂಫರ್ಟ್ ಝೋನ್ಲಿಂದ ಹಾಕೊಂಡಿವಿ, ಕಂಫರ್ಟ್ ಝೋನ್ಲಿಂದ ಹಂಗೆ ಮಾಡ್ಕೊಂಡಿವಿ. ಹಾಗಾಗಿ ಜೀವನದಲ್ಲಿ ಒಂದಿಷ್ಟು ಹೊಸದನ್ನ ಮಾಡ್ಬೇಕಂದ್ರೆ ಹೋರಾಟ ಮಾಡೋ ಮನೋಭಾವ ಇರ್ಬೇಕು ನಮ್ಮ ಹತ್ರ. ಎಲ್ಲಿಯವರೆಗೆ ನಾವು ಭಯ ಪಡ್ತಿರ್ತೀವಿ ನೋಡ್ರಿ, ಆಮೇಲೆ ಚಾಲೆಂಜಸ್ ಯಾರು ಫೇಸ್ ಮಾಡ್ತಾರಂದ್ರ ಅವ್ರು ಸೋಲೋದಕ್ಕೆ ತಯಾರಾಗಿರ್ತಾರ. ಈ ಕಂಫರ್ಟ್ ಝೋನ್ದವ್ರದ್ದು ಒಂದು ದೊಡ್ಡ ಸಮಸ್ಯೆ ಯಾವುದು ಅಂದ್ರ ಸೋಲೋದಕ್ಕೆ ಅವ್ರಿಗೆ ಆಗೋದಿಲ್ಲ.
ಸೋಲ್ ಅಂದ್ರೆ ಭಾಳ ಭಯಂಕರ ಅವ್ರಿಗೆ. ನಿಮ್ಗೆ ಹೇಳ್ತೀನಿ, ಸಾವು ಮತ್ತು ಸೋಲು ಒಂದೇ ಈಕ್ವಲ್ ಆಗಿ ನೋಡೋರು ಇವ್ರು, ಕಂಫರ್ಟ್ ಝೋನವ್ರು. ಹಾಗಾಗಿ ಏನಾದರೂ ಮಾಡಿ ಮತ್ತೆ ಯಾವ್ದ್ರೊಳಗೆ ಕೈ ಹಾಕಿರ್ತಾರೆ ನೋಡಿ, ಏನು ಮಾಡ್ಬೇಕಂತ ಇರ್ತಾರೆ ನೋಡಿ, ಅಲ್ಲಿ ಯಶಸ್ವಿ ಆಗಿ ಬಂದಿರ್ತಾರೆ. ಯಾಕಂದ್ರೆ ಗೊತ್ತಿರ್ತದೆ ಅವ್ರಿಗೆ ಇಷ್ಟು ಮಾಡಿದ್ರೆ ಮುಗೀತಂತ. ನೋಡ್ರಿ, ಮೈಂಡು ಸಮೇತ ಅಷ್ಟೇ ಕೆಲಸ ಮಾಡಿರ್ತದೆ ನಮ್ದು. ನಾವು ಅನ್ಕೋತೀವಿ ಒಂದು CET ಪಾಸ್ ಆದ್ರೂ ಸಾಕು ಅಂತ. ಮೈಂಡ್ ಏನ್ ಮಾಡ್ತದ ಅಂದ್ರೆ CETನೇ ಪಾಸ್ ಮಾಡ್ತದೆ, ಅದಕ್ಕಿಂತ ಬಿಟ್ಟು ಏನು ಮಾಡೋದಿಲ್ಲ. ನಾವೇನಾದ್ರೂ ಉನ್ನತವಾದದ್ದನ್ನ ಗುರಿಯನ್ನ ನಾವೇನಾದ್ರೂ ಇಟ್ಕೊಂಡಿವಿ ಅಂದ್ರೆ ಅದನ್ನು ಸಮೇತ ಸಾಧಿಸಬಹುದು. ಆದ್ರೆ ನಾವು ಗುರಿ ಇಟ್ಕೊಳ್ಳಕ್ಕೆ ಹೆದರ್ತೀವಿ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಆಕಾಶ ಮುಟ್ಟುವಂತ ಒಂದು ಗುರಿ ಇಟ್ಕೊಳ್ಬೇಕಂತ. ಅಟ್ಲೀಸ್ಟ್ ನಮ್ಮ ಮನೆ ಕಟ್ಟೆ ಆದ್ರೂ ಹಾರಿ ಹೋಗ್ಬೋದು. ನಮ್ಮ ಹತ್ರ ಕಟ್ಟೆ ಹಾರಿ ಹೋಗುವಂತ ಶಕ್ತಿನೇ ಇಲ್ಲ, ಇನ್ನು ಆಕಾಶಕ್ಕೆ ಏನು ಮುಟ್ತೀವಿ. ಹಾಗಾಗಿ ಬದುಕಿನಲ್ಲಿ ಒಂದಿಷ್ಟು ಸ್ವವಿಮರ್ಶೆ ಅನ್ನುವಂಥದ್ದೆಲ್ಲ ಬಹಳ ಇಂಪಾರ್ಟೆಂಟ್ ಅದ. ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ, ಅಲ್ಲೇ ಬದುಕ್ತೀವಿ, ಅಲ್ಲೇ ಹೋಗ್ತೀವಿ ಅಂತ ತಿಳ್ಕೊರಿ. ನಮ್ದು ಇತಿಹಾಸ ಎಲ್ಲಿ ನಿರ್ಮಾಣ ಆಗ್ತದ? ಎಲ್ಲೂ ಇಲ್ಲ. ಲಾಸ್ಟ್ ಕೊನೆಗೆ ಒಂದು ಫೋಟೋ ಇದ್ದಿರ್ತದ. ಅದು ಫೋಟೋನ ಏನಾಗಿರ್ತದ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಸತ್ತಿನ ದಿನ ಪುಣ್ಯತಿಥಿ ಅಂತ ಹೇಳಿ ಮಾಡ್ತಾರೆ ನಮ್ಮಲ್ಲೆಲ್ಲ. ಆ ಪುಣ್ಯತಿಥಿ ದಿನನೇ ಅದಕ್ಕೆ ಹತ್ತಿರುವಂತ ಫೋಟೋ ಧೂಳು ಇರ್ತದೆ ನೋಡಿ. ಇದು ವಾಸ್ತವದ ನಿಮ್ಗೆ ಅನಿಸ್ಬೋದು, ಬೇಜಾರಾಗ್ಬೋದು. ಆದ್ರೆ ನಮ್ಮ ಫೋಟೋಕ್ಕೆಲ್ಲ ಧೂಳು ಹತ್ತಿರ್ತದೆ. ಆ ಧೂಳೆಲ್ಲ ಹೊಡೆದು ಒಂದ್ ಕಡೆ ಇಟ್ಟು ಒಂದಿಷ್ಟು ಉದಿನ ಬತ್ತಿ ಹಚ್ಚಿ ಒಂದಿಟ್ಟು ಏನೋ ಇರೋ ತನಕ ಒಂದು 4-5 ವರ್ಷ ಯಾರಾದ್ರೂ ಕಾಳಜಿ ಕಳ್ಕಳಿಯೋರು ಇದ್ರೆ ಅದಿಷ್ಟು ಪೂಜೆ ಮಾಡ್ತಾರೆ. ಬಿಟ್ರೆ ಯಾವುದೂ ಇತಿಹಾಸ ಇರೋದೇ ಇಲ್ಲ. ಯಾಕೆ ಇರೋದಿಲ್ಲ? ನಾವು ಬದುಕಿರುವವರೆಗೂ ನಮಗಾಗಿನೇ ಬದುಕಿರ್ತೀವಿ, ನಮ್ಮ ಕುಟುಂಬಕ್ಕಾಗಿನೇ ಬದುಕಿರ್ತೀವಿ. ನಮ್ಮದನ್ನುವಂಥದ್ದು ಬಿಟ್ರೆ ಬೇರೆದು ಯಾವುದೋ ಆಪ್ಷನ್ಸೇ ನಾವು ಇಟ್ಕೊಂಡಿರೋದಿಲ್ಲ. ಎಲ್ಲಾನು ಡಿಲೀಟ್ ಆಪ್ಷನ್ ಆಗಿರ್ತಾವ ನಮಗೆ. ಅದು ತಗೊಂಡು ನಮ್ಗೆ ಏನ್ ಮಾಡದ, ಇದು ತಗೊಂಡು ನಮ್ಗೆ ಏನ್ ಮಾಡದ, ಅವ್ರಿಗೆ ಟೆನ್ಷನ್. ಅದೆಷ್ಟೋ ಸಲ ನಿಮ್ಗೆ ಹೇಳ್ತೀನಿ, ರಸ್ತೆ ಮೇಲೆ ಅಪಘಾತ ಆಗಿರ್ತದ, ಅಲ್ಲಿ ವಿಡಿಯೋ ಮಾಡ್ಕೋತ ನಿಂತಿರ್ತೀವಿ, ನಾವು ರಿಸ್ಕ್ ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಿಲ್ಲ ಅಂದ್ರೆ ಕಂಫರ್ಟ್ ಝೋನ್ ನನ್ಗೆ ಏನಾದ್ರೂ ಟೆನ್ಷನ್ ಕೊಡ್ತದ ಅಂತ ಹೇಳಿ. ನಾನು ಏನಾದ್ರೂ ಹೇಳ್ದ ಕಂಪ್ಲೇಂಟ್ ಆಗ್ತದೆ, ಪೊಲೀಸರೆಲ್ಲ ಬರ್ತಾರೆ, ಮತ್ತೆ ನನ್ಗೆ ಕೇಳ್ತಾರೆ. ಅಥವಾ ಟ್ರೀಟ್ಮೆಂಟಿಗೆ ಒಯ್ದವ್ರಿಗೆ ಕೊಡ್ಬೇಕು, ಟ್ರೀಟ್ಮೆಂಟ್ ಆಗಸ್ ತನಕ ಅವ್ರು ಯಾವ ಕುಟುಂಬದವ್ರು ಅವ್ರಿಗೆಲ್ಲ ಕರೆಸ್ಬೇಕು. ಇದೆಲ್ಲ ಮಾಡೋದು ಹೋರಾಟ ಅನಿಸ್ತಿರ್ತದೆ. ಹಾಗಾಗಿ ಈ ಕಂಫರ್ಟ್ ಝೋನ್ದವರು ಯಾರಿಗೂ ಸಹಾಯನೂ ಮಾಡೋದಿಲ್ಲ, ಮತ್ತೆ ಸಹಾಯ ಕೇಳೋದು ಇಲ್ಲ. ನಿಮ್ಗೆ ಹೇಳ್ತೀನಿ, ಅದೊಂದು ಒಳ್ಳೆ ಗುಣ ಅನಿಸ್ತದೆ. ನಮ್ಗೆ ಯಾರಿಂದೂ ಸಹಾಯ ಕೇಳೋದಿಲ್ಲ ಅವ್ರು. ನಿಜವಾಗ್ಲೂ ನೋಡ್ರಿ, ಯಾಕೆ ಕೇಳೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಾನು ಸಹಾಯ ಮಾಡೋದಿಲ್ಲ, ಅದಕ್ಕಾಗಿ ನನ್ಗೆ ಯಾರು ಸಹಾಯ ಮಾಡೋದೇ ಇಲ್ಲ ಅಂತ ಹೇಳಿ. ಹಾಗಾಗಿ ಇದು ಒಂದ್ ರೀತಿ ಒಳ್ಳೇದಿರ್ಬೋದು, ಯಾರಿಗೆ ಸಹಾಯ ಕೇಳೋದಿಲ್ಲ. ಹಾಗಾದ್ರೆ ಅವ್ರು ಹುಟ್ಟಿ ಬಂದು ಈ ಜನ್ಮ ಅಂತ ಬಂತು ಏನಾಯ್ತು ಅಂತ ಅನಿಸ್ತದೆ ನನಗೆ. ಏನೂ ಇಲ್ಲ, ಯೂಸ್ಲೆಸ್ ಆಗೋದ್ಕಿಂತ ಏನಾದ್ರೂ ಒಂದಿಷ್ಟು ಹೋರಾಟ ಮಾಡ್ಬೇಕಲ್ಲ. ನಾವು ಈ ಸಮಾಜದೊಳಗೆ ಬದುಕ್ತಾ ಇದ್ದೀವಿ ಅಂದ್ರೆ ಈ ಸಮಾಜಕ್ಕೆ ನಮ್ದು ಕೊಡುಗೆನೆ. ಬಹಳ ಸಲ ಹೇಳ್ತಾರೆ ನೋಡ್ರಿ, ನಮ್ಮ ಸಂವಿಧಾನದೊಳಗೂ ಸಮೇತ ಅದಕ್ಕೆ ಬದಲಾವಣೆ ಆಯ್ತು. ಮೊದಲು ಏನಿದ್ದು ಅಂದ್ರೆ ಬರೀ ಹಕ್ಕುಗಳಿದ್ದು ಸಂವಿಧಾನದೊಳಗೆ. ಆಮೇಲೆ ತಿದ್ದುಪಡಿ ಬಂದ ಮೇಲೆ ಏನಾಯ್ತು, ನಮ್ಮವರೆಲ್ಲ ಭಾರತೀಯರು, ನಿಮ್ಗೆ ಗೊತ್ತಿರ್ಲಿ, ಎಲ್ಲಾನು ಉಚಿತ ಬೇಕು, ನಮ್ಗೆ ಉಚಿತ ಬೇಕು, ಖಚಿತ ಬೇಕು, ಕಡ್ಡಾಯವೇ ಬೇಕು. ಅದ್ರಾಗ ಏನು ಕಡಿಮೆ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಆಗೋದಿಲ್ಲ. ಆಮೇಲೆ ಏನಾಯ್ತು, ಸಂವಿಧಾನದೊಳಗ ಕರ್ತವ್ಯಗಳು ಸಮೇತ ಬಂದು. ಆದ್ರೆ ಇವತ್ತು ಪ್ರತಿಯೊಂದು ಸಲನೂ ನಾವು ಕ್ವಶನ್ ಮಾಡೋದು ಯಾವುದು ಅಂದ್ರೆ, ಈ ಸಮಾಜ ನನಗೇನು ಕೊಟ್ಟದ, ಈ ದೇಶ ನನಗೇನು ಕೊಟ್ಟದ, ಅಥವಾ ನಮ್ಮ ತಂದೆ ತಾಯಿ ಕೇಳ್ತೀವಿ ಏನ್ ಮಾಡಿರಿ ನೀವು ನಮ್ಮ ಸಲುವಾಗಿ ಅಂತೇಳಿ, ಅಥವಾ ಮನೆಯಲ್ಲಿರುವಂತಹ ಸದಸ್ಯರಿಗೆ ಕೇಳ್ತೀವಿ ನೀನು ಮಾಡಿನಷ್ಟು ನನಗೆ ಮಾಡ್ಯಾರೇನು ಅಂತ ಹೇಳಿ ಕೇಳ್ತೀವಿ. ಅಂದ್ರ ಇದೆಲ್ಲ ಪ್ರಶ್ನೆ ಮಾಡೋದಕ್ಕೆ ಬರ್ತದ. ಅದು ವಾಪಸ್ಸಾಗಿ ನಾನು ಏನ್ ಮಾಡೀನಿ ಸಮಾಜಕ್ಕೆ, ಈ ದೇಶಕ್ಕಾಗಿ ಏನಾದ್ರೂ ನಂದು ಕೊಡುಗೆ ಇದೆನಾ? ನಿಮ್ಗೆ ಅನ್ಸ್ಬೋದು ನಿಮ್ದೇನು ಕೊಡುಗೆ ಇದೆ ಅಂತ. ನನಗೇನು ಕೊಡುಗೆ ಕೊಡ್ಲಕ್ಕೆ ಆಗೋದಿಲ್ಲ, ಗೇಟ್ ದಾಟ್ ಹೋಗೋದಕ್ಕೆ ನನಗೆ ಸಾಧ್ಯ ಇಲ್ಲ, ಅದಕ್ಕೆ ಹಿಂಗೆ ಕುಂತೀನಿ. ಹೋದ ವರ್ಷ ಬಹಳಷ್ಟು ಹೋರಾಟ ಮಾಡಿವಿ ನಾವು. ಹೋದ ವರ್ಷ ಎಲ್ಲ ಗುಡಿಸಲಿಗೆಲ್ಲ ತಿರುಗಾಡಿವಿ. ನಮ್ದೆಲ್ಲ ಟೀಮ್ ಸಮೇತ ನಾವು ವರ್ಕ್ ಮಾಡಿವಿ ಬಹಳಷ್ಟು. ನಮ್ಮ ತಮ್ಮ ಎಲ್ಲ ವಾರಿಯರ್ಸ್ ಆಗಿ ಕೆಲಸ ಮಾಡ್ಯಾರ ಹೋದ ಸಲ. ಆದ್ರೆ ಈ ವರ್ಷ ನಮ್ಗೆ ಆಪ್ಷನ್ ಯಾವುದೂ ಇಲ್ಲ. ಹಾಗಾಗಿ ಮನೆ ಕುಂತು ಇದೊಂದ್ರ ಮಾಡ್ತಾ ಇದ್ದೀನಿ ನಾನು. ಭಾಳ ಜನ ಹೇಳ್ತಾರೆ ಮನೆ ಕುಂತು ಏನ್ ಮಾಡಿ, ಮತ್ತೆ ಏನು ಆಪ್ಷನ್ ಏನದ ಹೇಳ್ರಿ. ಹೌದ್, ಈಗ ನನ್ನ ಯಜಮಾನರು ಪೊಲೀಸ್ ಇಲಾಖೆ ಎಲ್ಲರ ಅವ್ರು ಹೊರಗೋಗಿ ಏನೂ ಸೇವೆ ಮಾಡಿ ಬರ್ಬೋದು, ಅವ್ರ ಜೊತೆಗೆ ನಾನು ನಿಂತರೆ ನಡೀತದೇನು? ನಡೆಯೋದಿಲ್ಲ. ಹಾಗಾಗಿ ಕೈಲಾದಷ್ಟು ಒಂದಿಷ್ಟು ಸಹಾಯ ಸಹಕಾರವನ್ನ ಮಾಡೋಣ. ಆಮೇಲೆ ಯಾರ ಹತ್ರ ಏನಿರ್ತದೆ ಅದೇ ಒಂದು ದೊಡ್ಡ ಕೊಡುಗೆ. ಇವತ್ತು ನನ್ನ ಹತ್ರ ಒಂದಿಷ್ಟು ಒಳ್ಳೆ ವಿಚಾರಗಳಿವೆ, ಭಾವನಾತ್ಮಕವಾಗಿ ಒಂದಿಷ್ಟು ಹೃದಯಗಳು ಕಟ್ಟುವ ಶಕ್ತಿ ಸಾಮರ್ಥ್ಯ ಇದೆ. ಅಥವಾ ನಾನು ಒಂದಿಷ್ಟು ಏನಾದ್ರೂ ಕಲ್ತೀನಿ ಅಂದ್ರೆ ಕಲ್ತಿದ್ದನ್ನ ವಾಪಸ್ ಕೊಡೋದು, ಧಾರೆ ಏರೋದ ನೋಡ್ರೆ ಅದು ಬಹಳ ದೊಡ್ಡ ಗುಣದವ್ರಿಗೆ ಸಾಧ್ಯ ಅದ. ನಿಮ್ಗೆ ಗೊತ್ತಿರ್ಲಿ, ಎಲ್ಲರೂ ಮುಕ್ತವಾಗಿ ಜ್ಞಾನವನ್ನ ಹಂಚೋದಕ್ಕೆ ನಿಂತ್ರ ಜಗತ್ತಿನಲ್ಲಿ ಅಜ್ಞಾನನೇ ಇರೋದಿಲ್ಲ. ಅಜ್ಞಾನ ಅನ್ನುವಂಥದ್ದು ಹಂಚೋದಕ್ಕೂ ಇವತ್ತು ಬೆಲೆ ಕಟ್ತಾ ಇದ್ದೀವಿ. ನೀವು ಬೇಕಾದ್ರೆ ನೀವೆಲ್ಲ ಜೂಮ್ ಮೀಟಿಂಗು ಅಲ್ಲಿ ಇಲ್ಲಿ ವೆಬಿನಾರ್ಸ್ ಎಲ್ಲ ಅಟೆಂಡ್ ಮಾಡ್ತೀರಿ, ಇಲ್ಲ ನನ್ಗೆ ಗೊತ್ತಿಲ್ಲ. ಪ್ರತಿಯೊಬ್ರು ಸಮೇತ ಫೀಸ್ ಅದವ್ರದ್ದು. ಅವ್ರು ಹೇಳೋದು ಎಷ್ಟು ಇರ್ತದಂದ್ರೆ 30-35 ನಿಮಿಷನೇ ಹೇಳಿರ್ತಾರ. 2,000 5,000 ತನಕ ಏನ್ ಮಾಡ್ತಾರ ಅಂದ್ರೆ ದುಡ್ಡು ವಸೂಲಿ ಮಾಡ್ತಾರೆ. ಯಾಕಂದ್ರೆ ಜ್ಞಾನವನ್ನ ಉಚಿತವಾಗಿ ಹಂಚಬಾರ್ದು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಇರ್ತದೆ. ಬೇರೆ ಬೇರೆ ಎಲ್ಲ ಥೆರಪಿಗಳಂತ ಹೇಳಿ ಕಲ್ಸಿರ್ತಾರೆ. ಇವತ್ತೆಲ್ಲ ಅವ್ರೆಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಆನ್ಲೈನ್ ಮೇಲೆ ಸಿಗ್ತಾರೆ. ಅವ್ರು ಎಲ್ಲರಿಗೂ ಸಮೇತ ದುಡ್ಡು ಬೇಕು. ಹಂಗಂತ ನಾನು ದುಡ್ಡು ತಗೋಬಾರ್ದು ಅಂತಿಲ್ಲ. ಒಂದು ಮಾತು ಬರ್ತದೆ ನೋಡ್ರಿ, ಏನಾದ್ರು ಘೋಡಾ ಘಾಸ್ ಖಾಯೇತೋ ಚೆಲೆಗಾಕೆ ಅಂತಂದು. ಒಂದ್ ವೇಳೆ ಕುದುರೆ
ಹುಲ್ಲು ತಿಂದಿಲ್ಲ ಅಂತ ತಿಳ್ಕೊರಿ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದ ಅಂದ್ರೆ ಕುದುರೆ ಅದಾದ್ಮೇಲೆ ಹುಲ್ಲು ತಿಂದ್ರೆ ಬದುಕ್ತದ ಅನ್ನುವಂಥದ್ದು. ಹಾಗೆ ಗೋಡ ಅದ ಅಂದ್ಮೇಲೆ ಅದಕ್ಕೆ ಘಾಸ್ ಅಂದ್ರೆ ಹುಲ್ಲು ಬೇಕೇ ಬೇಕು. ಹಾಗೆ ನಾವು ಬದುಕಬೇಕಂದ್ರೆ ನಮ್ಗೆ ಫೀಸ್ ಬೇಕು, ದುಡ್ಡು ಬೇಕು ಅನ್ನುವಂಥದ್ದು ಅವ್ರದ್ದು ಆಪ್ಷನ್ ಇರ್ತದೆ, ಹೇಳ್ಕೊಳ್ತಾರೆ. ಆದ್ರೂ ಆ ಹುಲ್ಲು ಸ್ವಲ್ಪ ಕಡಿಮೆ ಮಾಡಿದ್ರು ಬರ್ತದವ್ರು ಮಾಡೋದಕ್ಕೆ ತಯಾರಿಲ್ಲ. ಎಲ್ಲೋ ಒಂದ್ ಕಡೆ ಅವರೆಲ್ಲರೂ ನನಗೆ ಕಂಫರ್ಟ್ ಝೋನ್ದೊಳಗೆ ಕಾಣಿಸಿರ್ತಾರೆ. ತನ್ನ ಪಾಡಿಗೆ ತಾನು ಯೋಚನೆ ಮಾಡ್ತಾರೆ, ತನ್ನ ಜ್ಞಾನವನ್ನ ದುಡ್ಡಿನೊಳಗೆ ಮಾರೋದಕ್ಕೆ ನಿಂತಿರ್ತಾರೆ. ಇದೆಲ್ಲದಕ್ಕಿಂತ ಒಂದಿಷ್ಟು ನಿಸ್ವಾರ್ಥವಾಗಿ ಮಾಡೋದು ಕಲಿಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಸುನೀತಾ ಅಕ್ಕ ಹಾಕ್ಯಾರ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡು. ಹೌದು, ನನಗೂ ಹಂಗೆ ಅನಿಸ್ತದೆ. ಸಮಾಜಕ್ಕೆ ಅಲ್ಲಂದ್ರೂ ನನ್ನ ಮನೆಯವರಿಗಾದ್ರೂ ನಮ್ಮ ಮೇಲೆ ಹೆಮ್ಮೆ ಇರಬೇಕು. ಬಹಳ ಸಲ ನೀವು ನೋಡ್ರಿ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಗೌರವ ಇದ್ದಿರ್ತದೆ. ಕೆಲವ್ರದ್ದು ಹೇಳ್ತೀನಿ, ಸಾಧಕರ ಸಮಸ್ಯೆ ಹೇಳ್ತೀನಿ. ಇದು ಭಾರಿ ದೊಡ್ಡ ಸಾಧನೆ ಅದ ನೋಡ್ರಿ. ಯಾರ್ಯಾರು ಹಿಂಗ್ ಯಾವುದೋ ಒಂದು ವಲಯದೊಳಗೆ, ಸಾಹಿತ್ಯ ವಲಯದೊಳಗೆ ಬಹಳ ದೊಡ್ಡ ಸಾಧನೆ ಮಾಡಿನವರು, ರಾಜಕೀಯದಲ್ಲಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡ್ತಾರೆ ನೋಡ್ರಿ, ಅವ್ರ ಮನೆಯಲ್ಲಿ ಮಾತ್ರ 0 ಲೆವೆಲ್ ಆಗಿರ್ತಾರೆ. ಅವ್ರ ಮಕ್ಕಳು ಯಾವುದೇ ಸಾಧನೆ ಮಾಡಿರುವುದಿಲ್ಲ. ನಿಮ್ಗೆ ಹೇಳ್ತೀನಿ, ಬಹಳ ದೊಡ್ಡ ಸಾಹಿತಿಗಳು ಅಂತ ಹೇಳ್ತಾರೆ. ಇವತ್ತು ನೋಡ್ರಿ, ಜ್ಞಾನಪೀಠ ತಗೊಂಡವ್ರದೆಲ್ಲ ಮಕ್ಕಳನ್ನ ನೋಡ್ರಿ ನೀವು ಬೇಕಾದ್ರೆ, ಅದರಲ್ಲಿ ಒಬ್ಬರದಿಬ್ಬರದ್ ಮಕ್ಕಳು ಮಾತ್ರ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದರ. ಒಂದಿಷ್ಟು ಅವ್ರದ್ದು ಹೆಸರದ, ಉಳ್ದವರೆಲ್ಲ ಎಲ್ಲರ ಕಂಫರ್ಟ್ ಝೋನ್ದೊಳಗೆ ಹರ. ಅವ್ರಪ್ಪನ ಹೆಸರದಲ್ಲ, ಆಯ್ತು ಅವ್ರ ಮಗ ಅಂತಿದ್ದೀವಿ, ಬಹಳ ಇದೇ ಒಂದು ದೊಡ್ಡ ಸಾಧನೆ ಅನ್ಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿ ಜೀವನದಲ್ಲಿ ಒಂದಿಷ್ಟು ಈ ಕಂಫರ್ಟ್ ಝೋನ್ದಿಂದ ಹೊರಗೆ ಬರೋಣ. ಆಮೇಲೆ ನಾಳೆ 2ನೇ ಝೋನ್ ಇದೆ. 4 ಝೋನ್ಗಳು ಮಾಡಿದ್ ನಂಗೆ ಗೊತ್ತಿತ್ತು. ಈ 4 ಬಹಳ ಇಂಪಾರ್ಟೆಂಟ್. ಇದಕ್ಕೆ ಬಿಟ್ಟು ಇವೆ, ಆದ್ರೆ ಇವು ಬಹಳ ಮಹತ್ವದ್ದು. 2ನೇದು ಇನ್ನೂ ನಾಳೆ ಹೇಳ್ತೀನಿ. ಅದು ಯಾವುದೊಂದು ಫಿಯರ್ ಝೋನ್ ಅನ್ನುವಂಥದ್ದು, ಅಂದ್ರೆ ಭಯದ ವಲಯ. ಅದು 2ನೇ ವಲಯ. ಈ ಕಂಫರ್ಟ್ ಝೋನ್ನಿಂದ ಹೊರಗೆ ಬರೋಕೆ ಟ್ರೈ ಮಾಡಿದವ್ರು ಇರ್ತಾರೆ ಒಂದಿಷ್ಟು ಜನ. ಆ ಟ್ರೈ ಮಾಡಿದ್ಮೇಲೆ ಸಮಸ್ಯೆಗಳು ಬಂದಿರ್ತಾವ ನೋಡ್ರಿ, ಅದು 2ನೇ ವಲಯದೊಳಗೆ ಬಂದಿರ್ತದ. ಆ ನಂತರ ಅದನ್ನ ಮೀರಿ ಮತ್ತೆ 3ನೇ ವಲಯಕ್ಕೆ ಬಂದಿರ್ತಾರ. 3ನೇ ವಲಯವನ್ನ ದಾಟಿ 4ನೇ ಬರ್ತಾರ ನೋಡ್ರಿ, ಅವ್ರು ಸಾಧಕರಾಗಿರ್ತಾರೆ. ಹಾಗಾಗಿ ನಾವು ಬರೀ ಸಾಧನೆ ಮಾಡ್ಬೇಕಾಗ್ಯದ, ಗುರಿ ಮುಟ್ಬೇಕಾಗ್ಯದ ಎಲ್ಲಾನು ಅನ್ಕೊಳ್ತೀವಿ. ಆ ಎಲ್ಲದರ ಜೊತೆಗೆ ಈ ಎಲ್ಲಾ ವಲಯಗಳನ್ನ ಮೀರೋದು ಯಾವ ರೀತಿ? ಹಾಗಾಗಿ ಮೊದಲು ಈ ಕಂಫರ್ಟ್ ಝೋನ್ ಅನ್ನ, ಈ ವಲಯವನ್ನ ಸ್ವಲ್ಪ ದಾಟಿ ಹೊರ ಬರುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಹೇಳ್ತಾ, ಯಾರು ಬಿರಾದಾರ್ ಭೀಮರಾವ್ ಅಂತ ಹೇಳ್ಬ, ಭೀಮರಾವ್ ಅಣ್ಣಾರ ಅನ್ಕೊಂಡಿನ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಮಾಣಿಕ್ ಜೋತಗೊಂಡ ಅವರಿಗೂ ಶರಣಾರ್ಥಿ. ಹಾಗೆ ಸದಾಶಿವ್ ಗಾಯಕ್ವಾಡ್ ಅವರಿಗೂ ಕೂಡ ನಂತರ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸುವಂತಹ ಸಮಯ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾಗೆ ನಮ್ಮ ಉಮಾದೇವಿ ಬಿದ್ರಿ ಅಮ್ಮನೂ ಬಂದರ, ಅಮ್ಮ ತಮಗೂ ಕೂಡ ನಂತರ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಮತ್ತೆ ನಾಳೆ ಇದೇ ಸಮಯಕ್ಕೆ 2ನೇ ಝೋನ್, ಇದನ್ನ ಮೀರಿ ಹೊರಗೆ ಬರ್ಬೇಕಂತ ನನ್ ಕನ್ಸೋದಿದೆ ನಿಮ್ಗೆಲ್ಲ. ನನಗೆ ಮತ್ತೊಂದು ಏನು ಸಮಸ್ಯೆ ಆಗ್ತಾ ಇದೆ ಈಗಂದ್ರೆ, ಒಂದು ಯಾವುದೋ ಲ್ಯಾಪ್ಟಾಪ್ ಅದನ್ನ ತಗೊಂಡ್ರು ಸ್ಕ್ರೀನ್ ಮೇಲೆಲ್ಲ ಮಾಡಿ ತೋರಿಸ್ಬೇಕಂತ ಒಂದು ಕಾನ್ಸೆಪ್ಟ್ ಇದೆ. ನೋಡೋಣ ಅದು ಯಾವಾಗ ಬರ್ತದೆ ಟೈಮ್ ಅಂತೇಳಿ, ಅದು ಒಂದು ಕನಸಿದೆ. ನಾನು ಮಾತಾಡೋದಕ್ಕಿಂತನೂ ಪಿಕ್ಚರ್ಗಳ ಮೂಲಕ ಹೇಳೋದಕ್ಕೆ ನನಗೆ ಭಾಳ ಚಂದ ಬರ್ತದೆ. ನಮ್ಮ ತರಬೇತಿಯಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಡ್ರಾಯಿಂಗ್ ಸೀಟ್ ಮೇಲೆಲ್ಲ ಮಾಡಿ ಅದು ಪ್ರೆಸೆಂಟ್ ಮಾಡ್ತೀವಿ ನಮ್ಮ ಟೀಚರ್ಸಿಗೆ. ಅದು ಬಹಳ ಎಫೆಕ್ಟಿವ್ ಆಗಿ ನಡೀತದೆ. ಅದೇ ರೀತಿ ನಿಮಗೂ ಒಂದ್ಸಲ ಮಾಡಿ ತೋರಿಸ್ಬೇಕು ಅಂತೀನಿ. ಅದರದ್ದೆಲ್ಲ ಸವಲತ್ತುಗಳು ನನ್ನ ಹತ್ರ ಇಲ್ಲ. ಅದಕ್ಕೆ ಸಹಾಯ ಮಾಡೋದಕ್ಕೆ ಒಬ್ರು ಬೇಕಿರ್ತಾರೆ. ಸ್ಕ್ರೀನ್ ಮೇಲೆ ಏನ್ ಬರ್ತದೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋರು ಬೇಕು. ಆಮೇಲೆ ಅದಕ್ಕೆ ಯಾರ್ಯಾರು ಜಾಯಿನ್ ಆಯ್ತಾರ ಅವರಿಗೆಲ್ಲ ಸಹಾಯ ಮಾಡೋರು ಬೇಕು. ಹಾಗಾಗಿ ನನ್ನ ಹತ್ರ ಯಾವುದೇ ಏನತ್ರ ಅಸ್ತ್ರಶಸ್ತ್ರಗಳು ಇಲ್ಲದ ಕಾರಣ ಒಂಟಿ ಹೋರಾಟ ಮಾಡ್ತಾ ಇದ್ದೀನಿ. ಮತ್ತು ಒಂದು ದಿವಸ ನಂದು ಬರ್ತದೆ, ಮೇರಾ ನಂಬರ್ ಬಿ ಆಯೇಗ ಅಂತ. ಹಾಗಾಗಿ ಆ ದಿನಕ್ಕಾಗಿ ನಾನು ಕಾಯ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಹಾಗೆ ಪ್ರವೀಣ್ ಬಗ್ಲಿ ಅಂತ ಯಾರೋ ಹೊಸಬರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ನಾಳೆ ಮತ್ತೆ ನಿಮ್ಮ ಎದುರಿಗೆ ಹಾಜರಾಗ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.